ಸರ್ ನಾನ್ ಚಿಕ್ಕ ವಯಸ್ಸಿಂದ ಗಾರೆ ಕೆಲಸ ಮಾಡ್ಕೊಂಡಿರೋದು. ಈಗ ನಿಮ್ಗೆ ಎಷ್ಟು ವರ್ಷ? ಸರ್ ನನ್ಗೀಗ 24 ವರ್ಷ. ಚಿಕ್ಕ ವಯಸ್ಸಿಂದಲೂ ಗಾರೆ ಕೆಲಸನೇ ಮಾಡೋದಾ? ಚಿಕ್ಕ ವಯಸ್ಸಿಂದ ಅಂತ ಏನಿಲ್ಲ ಸರ್, ನಾನು 7th ಅನ್ಕೋತೀನಿ ಸರ್. ನಾನು ಓಕೆ. 7ನೇ ಕ್ಲಾಸ್ ಅಥವಾ ಆಸುಪಾಸು ಅಲ್ಲಿಂದ ಶುರು ಮಾಡಿದ್ದು. ಅಲ್ಲಿಂದ ಶುರು ಮಾಡಿದ್ದು ಕೆಲ್ಸನ. ಒಂದು ಈಗ ನಿಮ್ಗೆ 24 ವರ್ಷನಾ? ಈಗ 24 ವರ್ಷ ಸರ್ ನನಗೆ. ಹ್ಮ್ ಅಪ್ಪನಿಂದ ಒಂದು ಪ್ರೀತಿ ಸಿಕ್ಕಿಲ್ಲ. ಆಯ್ತು, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದಿದೆ ಸರ್ ನಿಮ್ಮ ಹತ್ರ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ದಿನ ಗಂಟ ನಿಮ್ ವಿಡಿಯೋ ನೋಡಿ ನಿಮ್ ಹತ್ರ ಮಾತಾಡ್ಲೇಬೇಕು ಅಂತ ನಾನು ಇವತ್ತು ಫೋನ್ ಮಾಡಿರೋದು ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಊಟ ಇನ್ನೂ ಮಾಡಿಲ್ಲ ಸರ್. ಯಾಕೆ? ಹೊಟ್ಟೆ ಹಸು ಆಗಲ್ಲ ಸರ್ ನನ್ಗೆ. ಆಯ್ತು, ಎಲ್ಲ ಒಳ್ಳೇದಾಗುತ್ತೆ. ಹೇಳಿ, ಏನ್ ಕತೆ? ಏನ್ ಕಥೆ ಅಂತ ಸರ್, ನಾನು ಒಂದು 7ನೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ಏನಾದ್ರೆ ಬರ್ಲಿಲ್ಲ. ಎಷ್ಟು ಜನ ಮಕ್ಳು ನಿಮ್ ತಂದೆ ತಾಯಿಗೆ? ನಾನು ನನ್ನ ತಂಗಿ. ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಿದ್ರು? ಅಮ್ಮ ಮನೇಲಿರ್ತಿದ್ರು, ಮಧ್ಯದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು. ತಂದೆ ಮಾತ್ರ ಮರಗೆಲ್ಸಕ್ಕೆ, ಅಂದ್ರೆ ಮರ ಕುಯ್ಯ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಓಕೆ. ಆ ಕೆಲ್ಸ ಮಾಡ್ಕೊಂಡು ಆರಾಮಾಗಿದ್ರು. ಒಂದು ಟೈಮ್ ಏನಂದ್ರೆ ನಮ್ಮಪ್ಪ ಹೆವಿ ಡ್ರಿಂಕ್ಸ್, ತುಂಬಾ ಡ್ರಿಂಕ್ಸ್, ಅಂದ್ರೆ ಡ್ರಿಂಕ್ಸ್ ಮಾಡ್ಬಿಟ್ಟು ಅಮ್ಮನ ಬಂದ್ಬಿಟ್ಟಿಯೋದು, ಅದು ಇದು ಅನ್ಕೊಂಡು ತುಂಬಾ ಇದ್ ಮಾಡ್ತಿದ್ರು. ಅಮ್ಮನ್ ಹೊಡಿತಾ ಇದ್ರು ಅಂತ? ಸಿಕ್ಕಾಬಿಟ್ಟೆ ಹೊಡಿತಾ ಇದ್ರು. ಅದೇ ಮೈಂಡು ನಮಗೂ ಬಂದ್ಬಿಡ್ತು. ಯಾವ ಹೆಣ್ಮಕ್ಳು ನೋಡಿದ್ರು ಕೂಡ ಅದೇ ಒಂದು ಮೈಂಡು ನನಗ್ ಬಂದ್ಬಿಡ್ತು. ಅಂದ್ರೆ ಯಾವ ಹೆಣ್ಮಕ್ಳು ನೋಡಿದ್ರು ಕೂಡ ಅದೇ ಮೈಂಡ್ ಅಂದ್ರೆ ಯಾವ ತರ? ಅಂದ್ರೆ ನಮ್ಮಪ್ಪ ಯಾವ್ದೇ ಒಂದ್ ನಮ್ಮ ಅಮ್ಮನ್ಗೆ ಹೊಡಿತಿರ್ಬೇಕಾದ್ರೆ ಕಾರಣ ಒಬ್ಬ ಗಂಡಸ್ರ ಜೊತೆ ಮಾತಾಡಿದ್ರು ಕೂಡ ಅದೊಂದು ಅನುಮಾನ, ಅಯ್ಯೋ ನಮ್ಮಪ್ಪ ಸರಿನೇ ಹೇಳ್ತಾ ಇರೋದು ಅಂತ ಇದ್ ಬಂದ್ಬಿಡ್ತಿತ್ತು. ಅಂದ್ರೆ ನಿಮ್ ತಂದೆ ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು? ಆಗ ಅನಿಸ್ತಾ ಇತ್ತು. ಆ ಟೈಮಲ್ಲಿ ಆ ಕಾಲಕ್ರಮೇಣ ಕೂಡ ನೀವು ಹೆಣ್ಮಕ್ಳು ವಿಚಾರದಲ್ಲಿ ನಿಮ್ದು ಅದೇ ಮನಸ್ಥಿತಿ ಇತ್ತು ಹೆಚ್ಚು ಕಡಿಮೆ? ಹೆಚ್ಚು ಕಡಿಮೆ ಆತರ ಇತ್ತು ಸರ್ ನನಗೆ. ಈಗ ನಮ್ಮ ತಂದೆ ತೀರಾಗಿ ಒಂದು ಕಾಲಕ್ರಮೇಣ ಇದು ಏನಂದ್ರೆ ಅಲ್ಲಿ ತುಂಬಾ ನೋವು ಪಟ್ಟೆ ಆ ಟೈಮಲ್ಲಿ. ಯಾಕಂದ್ರೆ ನಾನು ಆ ಟೈಮಲ್ಲಿ ನಾನು ಮಾಡದಿರೋ ತಪ್ಪೆಲ್ಲ ಮಾಡ್ಬಿಟ್ಟೆ. ಯಾವ ವಯಸ್ಸಲ್ಲಿ? 7ನೇ ಕ್ಲಾಸಿಂದ 8ನೇ ಕ್ಲಾಸ್ ಗಂಟ ಬಂದೆ ಸರ್ ನಾನು ಕೆಲಸ. ತಪ್ಪು ಅಂದ್ರೆ ಏನ್ ತಪ್ಪು ಮಾಡಿದ್ರು? ಏನ್ ತಪ್ಪು ಮಾಡ್ದಿದ್ರು ಸರ್, ನಾನು ನಮ್ಮಮ್ಮ ಓದಕ್ಕೆ ಕಂಡವ್ರ ಮನೇಲಿ ಕೂಲಿ ಮಾಡ್ಕೊಂಡ್ ಕೆಲ್ಸ ಕಳಿಸ್ತಾ ಇದ್ರು. ಕಂಡವ್ರ ಮನೇಲಿ ಕೂಲಿ ಮಾಡಿ ನನ್ನ ಓದಕ್ ಕಳಿಸ್ತಾ ಇರ್ಬೇಕಾರೆ ನಾನು ನಮ್ಮ ಅಮ್ಮನ ಗೊತ್ತಿಲ್ದಂಗೆ ನಾನು ಕೂಲಿ ಕೆಲಸ ಮಾಡ್ಕೊ ಬರುವೆ. ಗೊತ್ತಿಲ್ದಂಗೆ ಅಮ್ಮನ ಗೊತ್ತಿಲ್ದಂಗೆ ಕೂಲಿ ಕೆಲಸ ಮಾಡ್ಕೊಬರು. ಸ್ಕೂಲ್ಗೆ ಹೋಗ್ತಾ ಇದೀನಿ ಅಂತ ಅಮ್ಮನಿಗೆ ಮಾತ್ರ ಗೊತ್ತಿರ್ತಷ್ಟೇ. ನೀವು ಬ್ಯಾಗ್ ತಗೊಂಡ್ ಮನೆಯಿಂದ ಹೋಗ್ತಿದ್ರಿ, ಬಟ್ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ? ಹೋಗ್ತಿರ್ಲಿಲ್ಲ. ಕೂಲಿ ಅಂದ್ರೆ ಏನ್ ಮಾಡ್ತಿದ್ರಿ? ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಬಟ್ ಅದ್ ನಿಮ್ಮ ಅಮ್ಮನಿಗೆ ಗೊತ್ತಿರ್ತಿರ್ಲಿಲ್ಲ? ದುಡ್ಡಿರ ಬರ್ತಿದೆ ಅಂದ್ರೆ ಅಮ್ಮ ಕೂಡ್ ಮಡಗ್ತಿದೆ ಅಮ್ಮ. ಅಂದ್ರೆ ಅಮ್ಮನಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತ ಅಥವಾ ಬೇರೆ ಏನಾದ್ರು ಇತ್ತ? ಬೇರೇನಿಲ್ಲ ಸರ್, ನನಗೆ ನಮ್ಮಮ್ಮ ಅಳ್ತಿರ್ಲಿಲ್ಲ. ನಮ್ಮ ಅಪ್ಪಂದು ಇದೊಂದು ತಿಂಕು ನನಗ್ ಬಂದಿತ್ತಷ್ಟೇ. ಇನ್ನೊಂದು ಅಮ್ಮ ಕಣ್ಣೀರ್ ಹಾಕ್ಬೇಕಾರೆ ಅಯ್ಯೋ ನಮ್ಮಮ್ಮ ನನ್ಗೋಸ್ಕರ ಇಷ್ಟೊಂದು ಕಷ್ಟ ಬೀಳ್ತಿದಳ ಅಂತ ಒಂದ್ ನೈಟಲ್ಲೆಲ್ಲ ನಮ್ಮಮ್ಮ ನಮ್ಮ ಅಪ್ಪನ ಹತ್ರ ಮಾತಾಡ್ದಾಗೆಲ್ಲ ಕೇಳಿಸ್ಕೊತಾ ಇದೆ. ಅವಾಗೆಲ್ಲ ಕೇಳಿಸ್ಕೊಂಡು ನೀನ್ ಯಾರವಾಗಿದ್ದೀರ, ನಾನ್ ಯಾಕೆ ಕೆಲ್ಸಕ್ ಹೋಗ್ಬೇಕಾಯ್ತು, ಬೇರೆ ಗಂಡಸ್ರ ಹತ್ರ ನಾನು ಹೋಗಿದ್ದೇನೆ ಯಾವತ್ತರವೇ, ಇಡೀ ಊರಲ್ಲೇ ನೋಡ್ಕೊಂಡೀನು, ಇಡೀ ಊರ್ ಜನಗಳಾದ್ರೆ ಕೇಳ್ಕೊಬ ಅಂತ ನಮ್ಮಮ್ಮ ಎಷ್ಟೇ ಬಿಡಿಸಿ ನಮ್ಮ ಅಪ್ಪನ ಹತ್ರ ಹೇಳ್ತಾ ಇದ್ರು. ಅದೊಂದು ಅರ್ಥ ಆಯ್ಸಿತ್ತು. ಅದೊಂದು ನನ್ನ ಮೈಂಡ್ಗೆ ಚಿಕ್ಕ ವಯಸ್ಸಿಂದ ಬೆಳೆದ್ಬಿಡ್ತು. ಚಿಕ್ಕ ವಯಸ್ಸಿಂದ ಮೈಂಡ್ ಅಲ್ಲಿ ಬೆಳೆದಿದ್ದೇನಾಯ್ತು ಅಂದ್ರೆ ನನಗೆ ಸ್ಕೂಲ್ಗೆ ಹೋಗಕ್ ಇಂಟ್ರೆಸ್ಟ್ ಆಗ್ಲಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಇಬ್ರುವೆ ಈ ಕಾಫಿ ಹಣ್ಣು ಕುಯ್ಯಕ್ ಹೋಗ್ತಾರೆ ಅಂತ ಗೊತ್ತಾ ಸರ್ ನಿಮ್ಗೆ, ಮಡಿಕೇರಿ ಸೈಡ್ ಅಲ್ಲಿ ಕೊಡಗು ಆ ತರ ಹೊಂಟೋದ್ರು. ನನ್ ಮೈಂಡ್ ಬಂದಿದ್ದು ನಮ್ಮ ಮನೇಲಿ ಕೆಲವು ಹಸಗಳಿದ್ದು, 2 ಹಸಗಳಿದ್ದು. ಆ ಹಸಗಳನ್ನ ಸಾಕಬೇಕಾಗಿತ್ತು, ನನ್ ತಂಗಿನೂ ಸಾಕ್ಬೇಕಾಗಿತ್ತು. ನನ್ ತಂಗಿಗೆ ಇನ್ನು ಚಿಕ್ಕ ವಯಸ್ಸು. ತಂಗಿ ನೀನು ಊರಲ್ಲಿದ್ರಿ, ಅವರು ಅಂದ್ರೆ ಡೈಲಿ ಅಪ್ ಅಂಡ್ ಡೌನ್ ಅಥವಾ ಅಲ್ಲೇ ಇರ್ತಿದ್ರ? ಅವರು ಅಲ್ಲೇ ಆಲ್ಟ್. ನಮ್ಮ ಅಜ್ಜಿ, ನಿಮ್ಮ ಅಜ್ಜಿ, ನಿಮ್ ತಂಗಿ, ನೀವು ಇರ್ತಿದ್ರಿ? ನಮ್ಮ ಅಜ್ಜಿ ಅವರು ನನಗೆ ತಿನ್ನಕ್ ಊಟ ಕೊಡ್ತಿರ್ಲಿಲ್ಲ, ನನ್ ತಂಗಿಗೆ ಊಟ ಕೊಡ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಏನ್ ಮಾಡ್ದೆ ಅಂದ್ರೆ ಸರ್, ನಾನು ನಾರ್ಮಲ್ ಇಟ್ಕೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಕೊಂಡೆ. ಸ್ಕೂಲ್ ಬ್ಯಾಗ್ ತಗೊಂಡ್ ಹೋದ್ರು ಕೂಡ ಇಟ್ಕೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಕೊಂಡು ಸ್ಕೂಲ್ ಮನೆಗೆ ಮಧ್ಯಾಹ್ನಕ್ಕೆ ಕರೆಕ್ಟ್ ಆಗಿ ಊಟಕ್ಕೆ ಬಂದ್ಬಿಡುದು. ಸ್ಕೂಲ್ಗೆ
ಸ್ಕೂಲ್ ಬಂದ್ಬಿಡುವೆ, ಮಧ್ಯಾಹ್ನ ಊಟ ಕೊಡ್ತಿರಲ್ಲ ಅಂತ, ಬಿಸಿ ಊಟ. ಬಿಸಿ ಊಟ ಹ್ಮ್ ಅದ್ ಕೊಡ್ತಿರಲ್ಲ ಅಂತ ನಾನೇನ್ ಮಾಡ್ತಿದ್ದೆ, ನಾನ್ ಅದನ್ನ ಈಸ್ಕೊಂಡು ನನ್ ತಂಗಿಗೆ ಬಸ್ ಸ್ಟ್ಯಾಂಡ್ ಹತ್ರ ಇರವ ನಾನ್ ಬರ್ತೀನಿ ಹ್ಮ್ ಅಂದ್ಬಿಟ್ಟು ಆ ಬಿಸಿ ಊಟನ ತಗೊಂಡೋಗಿ ಅವಳು ತಿನ್ನಿಸ್ತಿದ್ದೆ. ಹ್ಮ್ ನಾನ್ ಹಸ್ಕೊಂಡು ಒಂದ್ ಬ್ರೆಡ್ ತಿನ್ನುವೆ. ಓಕೆ. ನಮ್ಮಮ್ಮ ಬರೋ ಗಂಟ ಅಷ್ಟೊಂದು ಹಸ್ಕೊಂಡಿದ್ರು ಕೂಡ ನಾನು ಹೇಳ್ಕೊಡ್ಲಿರ್ಲಿಲ್ಲ. ಹ್ಮ್ ಅದಾಗಿ ಎಲ್ಲ ಮುಗ್ದೋದ್ಮೇಲೆ ಒಂದ್ ಟೈಮ್ ಅಲ್ಲಿ ಒಂದು 10th ಗಂಟ ಬಂದೆ. ಹ್ಮ್ ಅಲ್ಲೂ ಕಷ್ಟಪಟ್ಟು ಇಲ್ಲೂ ಓದ್ಕೊಂಡು ಒಂದ್ ಸ್ವಲ್ಪ 10th ಇನ್ನೇನೋ ಒಂದು ಎಕ್ಸಾಮ್ ಬರೀಬೇಕು, ಹಾಲ್ ಟಿಕೆಟ್ ಇಸ್ಕೋಬೇಕು ಅನ್ನೋ ಟೈಮ್ ಅಲ್ಲಿ ಒಂದ್ ಹುಡ್ಗಿ ಡಿಸ್ಟರ್ಬ್ ಮಾಡದ್ಲು. ಏನ್ ಮಾಡಿದ್ಲು? ಡಿಸ್ಟರ್ಬ್ ಮಾಡದ್ಲು ಅಂದ್ರೆ ಲವ್ ಹಾಳು ಮೂಳು. ಡಿಸ್ಟರ್ಬ್ ಮಾಡಿದ್ಲು ಅಂತ? ಓ, ಅಲ್ಲಿವರೆಗೂ ಏನ್ ಯಾರು ಡಿಸ್ಟರ್ಬ್ ಮಾಡಿರ್ಲಿಲ್ಲ? ಇಲ್ಲ, ಒಂದ್ ಹುಡ್ಗಿ ಲವ್ ಮಾಡದ್ಲು. ಹ್ಮ್ ಆ ಹುಡ್ಗಿನ್ಗೆ ನಾನು ಪ್ರಪೋಸ್ ಮಾಡ್ದೆ, ಎಲ್ಲ ಒಪ್ಕೊಂಡಿದ್ಲು. ಹ್ಮ್ ಅದಾಗಿ 10th ಎಕ್ಸಾಮ್ ಏನೋ ಒಂದು ವಾರ ಹಾಲ್ ಟಿಕೆಟ್ ಕೊಡ್ಬೇಕು ಅನ್ನೋ ಟೈಮ್ ಅಲ್ಲಿ ಅಲ್ಲ ಒಂದ್ ನಿಮಿಷ, ನೀವು ಪ್ರಪೋಸ್ ಮಾಡಿದ್ದ? ನಾನೇ ಪ್ರಪೋಸ್ ಮಾಡಿದ್ದೆ ಸರ್. ಓಕೆ, ಅಂದ್ರೆ ನಿಮಗೆ ಪ್ರೀತಿ ಹೇಳಬೇಕು ಅನ್ಸಿ ನೀವು ಹೇಳ್ಕೊಂಡ್ರಿ, ಅಂದ್ರೆ ಅವಳು ಡಿಸ್ಟರ್ಬ್ ಮಾಡಿದ್ಲು ಅಂದ್ರೆ ಹೆಂಗಾಗುತ್ತೆ ಮತ್ತೆ ಇಲ್ಲಿ? ಇದು ಹೆಂಗೆ ಆಗುತ್ತೆ ಅಂದ್ರೆ ಸರ್, ನಾನು ಅವಳು 9ನೇ ಕ್ಲಾಸಲ್ಲಿ ನಾನು ಲವ್ ಮಾಡ್ತಾ ಇದೀನಿ ಅಂತ ಬೇರೆಯವ್ರ ಜೊತೆ ಹೇಳಿ ಕಳ್ಸಿದ್ರು. ನಾನು ಶಾಬಾಷ್. ಅಂದ್ರೆ ಆ ಹುಡುಗಿ ಬೇರೆಯವ್ರ ಜೊತೆ ಹೇಳಿದ್ದು ನಿಮ್ಮನ್ನ ಲವ್ ಮಾಡ್ತಿರೋ ವಿಚಾರ. ಹ್ಮ್ ಹ್ಮ್ ಆ ವಿಚಾರ ನನ್ಗೆ ಹೇಳಿದ್ಮೇಲೆ ನನ್ಗೆ ಇಷ್ಟ ಇಲ್ಲಪ್ಪ, ಓಕೆ. ನನ್ಗ ಆಗಲ್ಲ, ಹ್ಮ್ ನನ್ನ ತಂಗಿ ನೋಡ್ಕೋಬೇಕು, ನಮ್ಮ ಅಮ್ಮ ಹ್ಮ್ ನನ್ ಫ್ಯಾಮಿಲಿ ನನಗ್ ಮುಖ್ಯ. ಹ್ಮ್ ನನ್ಗ ಆ ಇದ್ರಲ್ಲೇ ಇದಾಗ್ಬಿಟ್ಟಿತ್ತು. Okay. ನನ್ ಮೈಂಡ್ ಸೆಟ್ ನನ್ಗೆ ಇದ್ದಿತ್ತು, ನಾನು ದುಡ್ಡು ಮಾಡ್ಬೇಕು, ಹ್ಮ್ ಹ್ಮ್ ನಮ್ಮ ಅಮ್ಮನ್ನ ನನ್ ತಂಗಿನ ಚೆನ್ನಾಗ್ ನೋಡ್ಕೋಬೇಕು ಓಕೆ ಅನ್ನೋ ಒಂದ್ ಮೈಂಡ್ ಸೆಟ್ ಇದ್ದಿದ್ದ ಚೇಂಜ್ ಮಾಡಿದ್ವಿ ಅವರು. ಓಕೆ. ಆ SLC ಹಾಲ್ ಟಿಕೆಟ್ ಇಸ್ಕೊಳ್ಳೋದು ಇನ್ನೊಂದು ವಾರ ಅನ್ನಂಗೆ ಸರ್ ನನ್ಗೆ ಹ್ಮ್ ಈ ತರ ಇದ್ ಮಾಡ್ಬಿಟ್ರು. ಯಾವ ತರ? ಅಂದ್ರೆ ಲವ್ ಅನ್ನೋ ಒಂದು ಕಾಂಪ್ರಮೈಸ್ ಮಾಡಿಸ್ಬಿಟ್ರು ಸರ್ ನನ್ಗೆ. ಆ ಟೈಮ್ ಅಲ್ಲಿ ನಾನು ಹೋಗ್ಬಿಟ್ಟು, ಇಲ್ಲ ಅವಳು ಸಾಯ್ತಾಳಂತೆ, ಹ್ಮ್ ನೀನ್ ಹೋಗಿ ಮಾತಾಡ್ದೆ ಹೋದ್ರೆ ಅಂತ ಅಂದ್ಬಿಟ್ರು. ಹ್ಮ್ ಹ್ಮ್ ನಾನು ಹೋಗಿ ಮಾತಾಡ್ದೆ ಸರ್, ಎಲ್ಲರಿದ್ರು ಮಾತಾಡ್ದೆ. ಇಡೀ ನಮ್ ಮಾಸ್ಟ್ರು, ಮಿಸ್ಸು, ಹಾ ಏನಪ್ಪ, ಕ್ಲಾಸ್ಮೇಟ್ಸ್, ಅಂದ್ರೆ ನಮ್ ಜೊತೆ ಓದ್ತಾ ಇರ್ತಾರಲ್ಲ ಸರ್. ಅಲ್ಲ ಸಾಯ್ಲಿಕ್ ಹೋಗಿದ್ದ ಹೌದಾ? ಸಾಲೆಲೆ ಅಲ್ಲಪ್ಪ, ಆ ಹುಡುಗಿ ಸಾಯ್ಲಿಕ್ ಹೋಗಿದ್ದ ಹೌದಾ? ಸಾಯ್ತೀನಿ ಅಂತ ಅಂದಿದ್ರು, ನೀನ್ ಹೋಗಿ ಮಾತಾಡ್ದಿರ ಸಾಯ್ತೀನಿ ಅಂತ ಹೇಳ್ತಾವಳೆ ಅಂತ ಅಂದ್ರು. ಯಾರು? ಆ ಹುಡುಗಿ. ಓಕೆ. ಅದೇ ಬೇರೆ ಹುಡುಗಿ ಜೊತೆ ಹೇಳ್ ಕಳ್ಸಿದ್ ನನಗೆ. ಹ್ಮ್ ನಾನ್ ಆಯ್ತು, ಅಯ್ಯೋ ನನ್ನಿಂದ ಎಲ್ಲಿ ಸತ್ತೋಗ್ಬಿಡ್ತಾಳೋ, ಆಮೇಲೆ ನನ್ ಮೇಲಿಂದ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಿ ತಲೆ ತಗ್ಬಿಡ್ತಾರೋ ಅನ್ನೋ ಒಂದ್ ಭಯಕ್ಕೆ ಹೋದೆ. ಏನವ ನಿನ್ ಸಮಸ್ಯೆ ಅಂತಾನು ಕೇಳ್ದೆ. ಇಲ್ಲ, ನೀನ್ ಬಿಟ್ಟು ನನ್ಗೆ ಇರಕ್ ಆಗಲ್ಲ, ನೀನೇ ಬೇಕು ಅಂತಿದ್ದೋಳು. ತಿರ್ಗಾ ಹೋಗಿ ಅಪ್ಪ ಎಕ್ಸಾಮ್ ಬರೋ ಮುಗಿಸಿದ್ಮೇಲೆ ಚೆನ್ನಾಗಿ ನಾವು ಇಬ್ರು ಒಂದೇ ಕಾಲೇಜ್ ಸೇರ್ಕೊಳ್ಳೋಣ ಅಂತಿದ್ದು. ಅಂದ್ರೆ ಅಷ್ಟೊತ್ತಿಗೆ ನಿಮ್ಮ ಮನೆಗೆಲ್ಲ ಅವ್ರ ಮನೆಗೆಲ್ಲ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ನೀನು ಎಕ್ಸಾಮ್ ಬರೆಯೋ ಟೈಮ್ ಅಲ್ಲಿ ಹಾಲ್ ಟಿಕೆಟ್ ಇನ್ನೂ ಇಸ್ಕೊಂಡಿರಲ್ಲ. ಆ ಟೈಮಲ್ಲಿ ಬಂದ್ಬಿಟ್ಟು ನೀನ್ ಯಾವ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಚಪ್ಲಿ ಹೊಡೆದ್ಬಿಟ್ಲು ಸರ್. ಯಾವಾಗ? ಹಾಲ್ ಟಿಕೆಟ್ ಇಸ್ಕೊಳ್ಳೋ ಟೈಮಲ್ಲಿ, 10ನೇ ಕ್ಲಾಸ್ ಹಾಲ್ ಟಿಕೆಟ್. ಅಲ್ಲ, ಅಷ್ಟೊತ್ತಿಗೆ ಪ್ರೀತಿ ಶುರುವಾಗಿ ಎಷ್ಟು ಸಮಯ ಆಗಿತ್ತು? ಸಮಯ ಮಧ್ಯಾಹ್ನ 2:30. ಅಲ್ಲ ಕಣಿಯ, ಏನು 5-6 ತಿಂಗಳಿಂದ ಪ್ರೀತಿ ಮಾಡಿದ್ದ ಅಥವಾ ಒಂದೇ ದಿವಸಕ್ಕೆ ಶುರುವಾಗಿ ಒಂದೇ ದಿವಸ ಎಂಡ್ ಆಗಿದ್ದ? ಅವಳು ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿದ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಬಾಳ ಇದೆ ಬಿಡಿ, ಚಿಕ್ಕ ವಯಸ್ಸಿಂದ. ನನಗ್ ಗೊತ್ತಿರ್ಲಿಲ್ಲ ಸರ್ ಅದು. ಅವತ್ತು ನನ್ಗೆ ಎಂಡ್ ಆಗಿದ್ದು. ಸ್ಲಿಪ್ಪರ್ ತಗೊಂಡು ಹೊಡೆದ್ಲು ನಿಮಗೆ. ನನ್ಗೆ ಸ್ಲಿಪ್ಪರ್ ತಗೊಂಡು ಹೊಡೆದ್ಮೇಲೆ ನಾನು ಒಂದ್ ಸ್ವಲ್ಪ ಓಪನ್ ಆಗಿ ಹೇಳ್ತಾ ಇದ್ದೀನಿ, ವಿಷನು ಕುಡ್ದೆ ಸರ್. ನಾನು ಔಷಧಿನೂ ಕುಡ್ದ್ಬಿಟ್ಟೆ. ಹಾಲ್ ಟಿಕೆಟ್ ಇಸ್ಕೊಂಡು ಎಕ್ಸಾಮು ಬರೀಲಿಲ್ಲ. ಏನ್ ಕಾರಣಕ್ಕೆ ಸ್ಲಿಪ್ಪರ್ ತಗೊಂಡು ಹೊಡೆದಿದ್ದು? ಏನ್ ಕಾರಣಕ್ಕೆ ಅಂದ್ರೆ, ನಿನ್ ಕಂಡ್ರೆ ನನ್ಗೆ ಇಷ್ಟನೇ ಇಲ್ಲ, ಯಾವಳ ಬಂದು ಹೇಳುದು ಅಂತ ನನ್ನ ಹತ್ರ ಬಂದಿದ್ಯಾ ಅಂತ. ಮತ್ತೆ ಸಾಯ್ತೀನಿ ಅಂತ ಯಾರೋ ಬಂದು ಹೇಳಿದ, ಅದೆಲ್ಲ ಸುಳ್ಳ? ಅದೆಲ್ಲ ಸುಳ್ಳಂತೆ ಸರ್ ಅದು. ಅಯ್ಯೋಯ್ಯೋ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು. ಓಕೆ, ಸ್ಲಿಪ್ಪರ್ ಆಗಿ ಹೊಡೆದ್ರು. ಆನಂತರ ನಿಮಗೆ ಇಡೀ ಅಷ್ಟು ದಿನ ಅಂದ್ಕೊಂಡಿದ್ದ ವಿಚಾರ ಎಲ್ಲ ಭ್ರಮೆ ಅನ್ಸ್ಬಿಡ್ತು. ಭ್ರಮೆ.
ಓಹೋ! ಆ ನನಗೆ ಟೈಮಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಗ ನನ್ ಮೈಂಡೇ ಒಂಥರ ಚೈಲ್ಡ್ ಮೈಂಡ್ ಅಲ್ವಾ ಸರ್. ಹ್ಮ್. ಆ ಟೈಮಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹ್ಮ್. ಆ ಟೈಮಲ್ಲಿ ನಾನು ಹೊಲತ್ರ ಹೋಗಿ ಔಷಧಿ ತಗೊಂಡ್ಬಿಟ್ಟೆ. ಏನು ಔಷಧಿ? ಮಾಮೂಲಿ ಕಳೆ ಕೀಳ್ತಾರಲ್ಲ ಅಲ್ಲ, ನೋಡಿ, ಓಕೆ, ಓಕೆ. ಸಾಯೋ ಪಾಲಿ. ಔಷಧಿನ? ಓಕೆ, ಓಕೆ. ಹ್ಮ್ ತಗೊಂಡ್ಬಿಟ್ಟೆ. ಅದು ಎಕ್ಸ್ಪೈರಿ ಡೇಟ್ ಆಗಿರೋದು. ನಾನೆಲ್ಲ ಸಿರಪ್ ಅಂದ್ಕೊಂಡೆ. ಈ ಕುಡಿಯೋ ಸಾಯೋ ಔಷಧಿನ? ಹ್ಮ್ ಎಲ್ಲಿತ್ತದು? ಎಕ್ಸ್ಪೈರಿ ಡೇಟ್ ಆಗಿರೋದು. ಎಲ್ಲಿತ್ತದು? ಅದು ನಮ್ ತಂದೆ ಜಮೀನ್ ಹೊಡಿಬೇಕು ಅಂತ ಮಡಗಿದ್ರು. ಅದು ಕುಡಿದ್ರೆ ಸಾಯ್ತಾರೆ ಅಂತ ಗೊತ್ತಿತ್ತು ನಿಮಗೆ? ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ ಮತ್ತೆ ಸರ್. ಯಾಕ್ ನಾನೊಂದು ಕುಡಿದ್ರಿ? ಆ ಟೈಮಲ್ಲಿ ನನಗೆ ಕಾಮಿಡಿ ಅನಿಸಿದ್ದು ಅಂದ್ರೆ, ಒಂದು ಇರಿಕ್ ಆಗ್ಬಿಟ್ಟು ಸತ್ರೆ ಅದ್ ನಾನ್ ಸಾಯ್ತೀನಿ ಅಂತ ಅರ್ಥ ಆಗಿತ್ತು. ಅಂದ್ರೆ ಆ ಮೈಂಡ್ ನನಗೆ ಇದ್ದಿದ್ದು. ಏನಾಗಿ ಸತ್ರೆ? ಒಂದು ಇರಕ್ಕೆ ಒಂದು ಔಷಧಿ ಹಾಕಿದ್ರೆ ನಾನ್ ಸಾಯ್ತೀನಿ ಅಂತ ಒಂದು ಗ್ಯಾರಂಟಿ ಇತ್ತು. ಒಂದ್ ಕಪ್ಪಿರ ಇರ ಅಂದ್ರೆ ಏನು? ಅಂದ್ರೆ ಒಂದು ಕಪ್ಪು ಹುಳ ಬರುತ್ತೆ ನೋಡಿ, ಓಕೆ, ಆ ಕಪ್ಪು ಹುಳಕ್ಕೆ ಒಂದು ಔಷಧಿ ಹಾಕಿದ್ರೆ ಸಾಯುತ್ತೆ ಅಲ್ವಾ. ಓಕೆ, ಅದೇ ತರ ನಾನು ಸಾಯ್ಬೋದಲ್ಲ ಅಂತ ಒಂದು ಆಗ ಮೈಂಡ್ ನನಗೆ ಇದ್ದಿದ್ದು. ಓಕೆ, ಓಕೆ, ಓಕೆ. ಸೊ ಅಲ್ಲಿ ಇದ್ದಿದ್ದು ತಗೊಂಡು ಕುಡಿದ್ಬಿಟ್ರಿ? ಪೂರ್ತಿ ಕಥೆನೇ ಹೇಳ್ತಾರೆ ನಿಮ್ಗೆ, ಯಾಕಂದ್ರೆ ನಿಮ್ ಹತ್ರ ಮುಚ್ಚು ಮರೆ ಏನು ಬೇಡ ಅಂತ. ಹೇಳಪ್ಪ. ಅದು ಸತ್ ಮೇಲೆ ನಾನು ಸಾಯ್ಬೋದೇನೋ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಿಷ ಕುಡಿದ್ಬಿಟ್ಟೆ ಸರ್ ನಾನು. ಹ್ಮ್. ವಿಷ ಕುಡ್ದಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ನಮ್ಮ ಅಮ್ಮ ಬಂದ್ರು. ಹ್ಮ್. ಇನ್ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನನ್ ಮಗ, ಹ್ಮ್. ಕಸಗಳು ಕರ್ಕೊಂಡು ಅಂದ್ಬಿಟ್ಟು ಬಂದವ್ರೆ. ನಾನು ವಾಮಿಟ್ ಮಾಡ್ಕೊಂಡ್ ಮಲಗಿದೀನಿ ಅಂತೆ. ಅದಾದ್ಮೇಲೆ ನನ್ಗೆ ಏನಾಯ್ತು ಗೊತ್ತಿಲ್ಲ. ಅಮ್ಮ ಹೇಳಿದ್ದು ವಾಮಿಟ್ ಮಾಡ್ಕೊಂಡ್ ಮಲಗಿದೀನಂತೆ. ನನ್ಗೆ ಏನೋ ಸೋಕಾಗಿರ್ಬೇಕು, ಅದಾಗಿರ್ಬೇಕು ಅಂತ ಕೋಳಿ ಎಲ್ಲ ಕೂದಿದಾರಂತೆ, ತಲೆ ಮೇಲೆ ಮೊಟ್ಟೆ ಎಲ್ಲ ಹೊಡೆದಿದಾರಂತೆ, ಏನೋ ಮಾಟ್ಲಾ ಮಂತ್ರ ಆಗ್ಬಿಟ್ಟೈತೆ ಅಂತ. ಹ್ಮ್. ಅದಾಗಿ ಹಾಸ್ಪಿಟ್ಲ್ ಕರ್ಕೋದ್ಮೇಲೆ ವಿಷ ಕುಡ್ದವನೆ ಅಂತ ಗೊತ್ತಾದ್ಮೇಲೆ ಅದು ಇದು ಯಾರೋ ಏನೋ ಮಾಡ್ಸಿದ್ಕೆ ಹಿಂಗೆಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಟನೆ ಅಂತ ಅವ್ರು ಕೋಳಿನೇ ಏನೇನೋ ಮಾಡ್ತಿದ್ರು. ಅದ್ ಮಾಡಿರೋದು ಊರೊಳಗಡೆ. ಅಲ್ಲಿ ನೋಡಿದ್ರೆ ವಿಷ ಕುಡ್ದಿದೀಯಾ? ಅಲ್ಲಿ ಗೊತ್ತಿಲ್ಲ ಅವ್ರಿಗೆ. ಬಾಟ್ಲಿ ಗಿಟ್ಲಿ ಏನು ಇರ್ಲಿಲ್ವಾ? ಬಾಟ್ಲ್ ತೆಗ್ದು ಎಸ್ಬಿಟ್ಟಿದೆ ಸರ್ ನಾನು. ಸೂಪರ್, ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ಯಪ್ಪ. ಅದನ್ನೆಲ್ಲ ಎಸ್ಬಿಟ್ಟಿದೆ ನಾನು. ಎಲ್ಲಾನು ಒಂದ್ ಸೈಡ್ಗೆ ಎಸ್ಬಿಟ್ಟು ಆಮೇಲೆ ಬಂದಿ ದನ ಮೇಯ್ಸ್ಕೊ ಕುಂತಿರೋ ಜಾಗದಲ್ಲೇ ಮಲ್ಕೊಬಿಟ್ಟಿದೀನಿ. ಓ, ನೀವು ದನ ಹೊಡ್ಕೊಂಡ್ ಬಂದಿದ್ದ? ಹೊಸ ಹೊಡ್ಕೊಂಡ್ ಬಂದಿದ್ದು ಮಲ್ಕೊಬಿಟ್ಟಿದೀನಿ. ಆಗ ಅಮ್ಮ ಬಂದಿ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಹುಣಸೂರಲ್ಲಿ ನೀರೆಲ್ಲ ಅದೇ ಸೋಪಿನ ಪುಡಿ, ಮೊಟ್ಟೆ ಅದೆಲ್ಲ ಮಿಕ್ಸ್ ಮಾಡಿ ಕಕ್ಸ್ಬಿಟ್ಟವ್ರೆ. ಅದಾದ್ಮೇಲೆ ಮೈಸೂರ್ ಕೇರ್ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ ಹೋಗೋರೆ. ಕೇರ್ ಹಾಸ್ಪಿಟಲ್ ನಿನ್ ಮಗ ಬದುಕದೆ ಇನ್ನೊಂದ್ 22 ನಿಮಿಷ 30 ನಿಮಿಷ ಅಷ್ಟೇ ಅಂತ ಅಂದವ್ರೆ. ಅಷ್ಟೇ ನಿನ್ ಮಗ ಬದುಕದು ಅಂತ. ನಮ್ಮ ಚಿಕ್ಕಮ್ಮ JSS ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸೆಕ್ಯೂರಿಟಿ ಗಾರ್ಡ್. ಡಾಕ್ಟರ್ ಎಲ್ಲ ಪರಿಚಯ ಅವ್ರಿಗೆ. ನನ್ ಮಗನ ಹೆಂಗಾರು ಮಾಡಿ ಉಳಿಸ್ಕೊಡಿ ಅಂತ ಒಬ್ಬ ಡಾಕ್ಟರ್, ದೊಡ್ಡ ಡಾಕ್ಟರ್ ಅಂತ, ಅವ್ರ ನನ್ ಗೊತ್ತಿಲ್ಲ ಅವ್ರ ಹೆಸರು. ಅವ್ರ ಹತ್ರ ಕಾಲ್ ಕಟ್ಟಿ ಬೇಡಿ ಅವ್ರೊಂದು ಇಂಜೆಕ್ಷನ್ ಕೊಟ್ಟಿ ಯಾವ ಔಷಧಿ ಕುಡ್ದೋನೆ ಅಂತ ತಿಳ್ಕೊಳಕೋಸ್ಕರ ನನ್ಗೊಂದು ಅದೇನೋ ಇಂಜೆಕ್ಷನ್ ಕೊಟ್ಟಿ ಎಲ್ಲ ಬಾಯಿ ಬಿಡಿಸ್ಕೊಂಡು ಇಲ್ಲ ಔಷಧಿನಿ ಅಂತ ಆ ಔಷಧಿ ಬಾಟ್ಲ್ ತಂದಿ ಆಮೇಲೆ ನನ್ಗೆ ಟ್ರೀಟ್ಮೆಂಟ್ ಮಾಡಿದಂತೆ. ಎಸ್ತಿದ್ದಲ್ಲ ಅಲ್ಲಿ ಹುಡ್ಕೊಂಬಂದ್ರ? ಅಲ್ಲಿ ಹುಡಿಕೊಂಡು ನಮ್ಮೂರವ್ರೆ ಹುಡಿಕ ಬಂದಿ ಆ ಬಾಟ್ಲು ಕೊಟ್ರು. ಓಕೆ. ಅದು ಈ ತರ ಇದಾಗೈತೆ. ನನಗ್ ಗೊತ್ತಿಲ್ಲ ಸರ್, ನಮ್ಮ ಅಮ್ಮ ಹೇಳಿದ್ದಷ್ಟೇ. ಈ ತರ ಆಗೈತೆ ಅಂತ ಊರಡೆ ನನ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಎಲ್ಲಾ ಮುಗೀತು, ಎಲ್ಲ ಬಂದೆ. ತಿರ್ಗಾ ನಮ್ಮ ಅಮ್ಮ ಕೇಳಿದ್ರು ಸ್ಕೂಲ್ಗೆ ಹೋಗ್ತಿ ಹಂಗೆ ಏನು, ಯಾಕೆ ಔಷಧಿ ಕೊಡ್ದೆ? ಅಮ್ಮ ಏನೋ ಒಂದ್ ಇತ್ತು ಕಂದ್ಬಿಡಮ್ಮ, ನನ್ ಯಾಕೆ ಉಳಿಸ್ಕೊಂಡ್ರಿ, ನಾನ್ ಸತ್ತೋಗ್ಬಿಡುವೆ ನಿಮ್ದಾಗಿ ಅಂತ ಅಂದೆ. ಸ್ಕೂಲ್ಗೆ ಹೋಗಪ್ಪ ಅಂತ ಅಂದ್ರು. ಇಲ್ಲ ಕಣಮ್ಮ ನಾನು ಹೋಗಕ್ ಇಷ್ಟ ಇಲ್ಲ. ಅಂದ್ರೆ ಏನು ಕುಡ್ದೆ ಅಂತ ಕೇಳಿದಾಗ ನೀವು ನಿಜ ಏನು ಅಂತ ಹೇಳಿಲ್ವಾ? ಹೇಳಲಿಲ್ಲ. ಹೌದಾ? ಹೇಳಲಿಲ್ಲ. ಏನ್ ಕುಡ್ದೆ ಅಂದ್ರ? ಏನು ಕುಡ್ದೆ ಅಂದ್ರೆ ನೀವು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಜಗಳ ಮಾಡ್ತಿಲ್ಲ, ಅದ್ರ ಮೇಲೆ ತಾಕ್ಬಿಟ್ಟೆ. ಹಂಗ್ ದೂಕ್ಬಿಟ್ರಿ? ಯಾಕಂದ್ರೆ ಆ ಹುಡುಗಿ ಜೀವನ ಹಾಳಾಗ್ಬಾರ್ದಲ್ಲ. ಓಹೋ, ಓಕೆ. ಅಂದ್ರೆ ಈ ಚಾಪ್ಲಿ ಹೊಡೆದಿದ್ದಕ್ಕೆ ಕುಡ್ದಿದ್ದ ಮೇಯ್ನು? ನಾಳೆ ದಿನ ನಮ್ಮ ಅಪ್ಪ ಅಮ್ಮನ್ ಗೊತ್ತಾಗ್ಬಿಟ್ರೆ, ಹುಡುಗರಲ್ಲಿ ಹೇಳ್ಬಿಟ್ರೆ ಕಷ್ಟ ಆಗೋಯ್ತಿ ಅಂತ ಅದೇ ದಿನ ಕುಡ್ದಿದ್ದ ಸರ್. ಎಲ್ಲಾ ಹುಡುಗರುಗಳು ಎದ್ರಕೊಂಡು ಏನಾರು ಬಾಯ್ ಬಿಟ್ರೆ ನನ್ ಮೇಲೆ ಇದಾಗೋಯ್ತೆ ಅನ್ನೋ ಒಂದ್ ಕಾರಣಕ್ಕೆ ಎಲ್ಲ ಸೈಲೆಂಟ್ ಆಗೋದ್ರು. ಅದೇ ನಾನು ಥಿಂಕ್ ಮಾಡ್ಕೊಂಡು. ಅವ್ರ ಮೇಸ್ಟ್ರಿಗೆಲ್ಲ ಗೊತ್ತಿತ್ತ ಇದು? ಮೇಸ್ಟ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಓಕೆ, ಬಟ್ ಹುಡುಗರಿಗೆಲ್ಲ ಗೊತ್ತಿತ್ತು? ಹುಡುಗಿರಿಗೆಲ್ಲ ಗೊತ್ತಿತ್ತು ಇದಕ್ಕೆ ವಿಷ ಕುಡ್ದಿದೀಯಾ ಅಂತ. ಆಯ್ತು. ತಾಯಿಗೆ ಅದೇ ನೀವು ಜಗಳ ಆಡ್ತೀರಿ, ಅದಕ್ಕೆ ನಂಗೆ ಬೇಜಾರಾಗಿ ಕುಡ್ದೆ ಅಂತ ಏನೋ ಹೇಳಿದ್ರಿ ತಾಯಿ?
ಹೇಳ್ಬಿಟ್ಟೆ. ಹ್ಮ್ ಅದಾಗಿದ್ದು ಕೆಲ್ಸ ಮಾಡ್ಕೊಂಡು ಅಮ್ಮ ನನ್ಗೆ ಹೋಗಲ್ಲ ಅಮ್ಮ ಇನ್ನು ಓದಕ್ಕೆ ಅಂತ ಅಂದೆ. ಹ್ಮ್ ಅವರು ಪವನ ಚೆನ್ನಾಗಿ ಇದ್ ಮಾಡ್ತಾನೆ ಹಂಗೆ ಹಿಂಗೆ ಅಂತ ನಮ್ಮ ಮಾಸ್ಟ್ರು ಮೇಡಮ್ ಹೆಡ್ ಮೇಡಮ್ ಎಲ್ಲ ಬಂದ್ ಹೇಳಿದ್ರು. ಏನ್ ಇಲ್ಲ ಮಾಡ್ತಾನೆ ಮೇಡಮ್ ಅಂತ? ಓದ್ತಾನೆ ಚೆನ್ನಾಗಿ ಇದ್ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೌದಾ, ಚೆನ್ನಾಗಿ ಓದ್ತಿದ್ರ? ಸುಮಾರಾಗಿ ಓದ್ತಿದ್ದೆ ಸರ್, ನಾನು ಚೆನ್ನಾಗೇನು ಓದ್ತಿದ್ದಿಲ್ಲ. ಅವರು ಅಂದ್ರೆ ನಾನು ಸೈನ್ಸ್ ವರ್ಕರ್, ನಾನು ಕಂಪ್ಯೂಟರ್ ವರ್ಕು ಮತ್ತೆ ಮಾಮೂಲಿ ಡಿಸೈನ್ ಆಳು ಮುಳು ಏನೇನೋ ಮಾಡ್ತಿದ್ದೆ. ಈ ಏನಂದ್ರೆ ಒಂದು ವಿಗ್ರಹ ನೋಡಿದ್ರೆ ಸಾಕು, ನಾನು ಹ್ಮ್ ಆ ವಿಗ್ರಹ ನೋಡಿದ್ಲಿಟ್ಕೆ ಅದೇ ತಬ್ದುರಿತಿರುತ್ತೆ. ನಾನು ಮಣ್ಣಲ್ಲಿ ಕಲ್ಸ್ ಮಣ್ಣು ಮಾಡಿ ಹ್ಮ್ ಒಂದು ಕ್ಯಾಂಡ್ಲ್ ಇರುತ್ತೆ ನೋಡಿ ಹ್ಮ್ ಮನೇಲಿ ಇಸ್ಕೊತಿಲ್ಲ, ಆ ಕ್ಯಾಂಡ್ಲ್ ಅಲ್ಲಿ ಅದೇ ತಬ್ರುತಿ ನಾನು ಒಂದು ಕ್ಯಾಂಡ್ಲ್ ಅಣಿಸಿ ಇದ್ ಮಾಡ್ಕೊಡ್ತಿದ್ದೆ. ಸರ್ ವಿಗ್ರಹ ನೋಡಿ ಸರ್ ಚೆನ್ನಾಗೈತೆ ಅಂತ ಮಾಸ್ಟರ್ಗೆ. ಸೊ ಈ ಎಕ್ಸ್ಟ್ರಾ ಆಕ್ಟಿವಿಟಿಲೆಲ್ಲ ಚೆನ್ನಾಗಿದ್ದೆ, ಹ್ಮ್ ಓದೋದೊಂದ್ ಬಿಟ್ಟು ಎಲ್ಲ ಮಾಡ್ತಿದ್ದೆ ಅಂತ. ಎಲ್ಲ ಮಾಡ್ತಿದ್ದೆ ಸರ್ ನಾನು. ಓಕೆ. ಯಾವುದೇ ಒಂದು ಮೈಂಡ್ ನಾನು ಅಣಿಸ್ಕೊಬಿಡ್ತೀನಿ ಅಂದ್ರೆ ಅದೇ ತರ ನಾನು ತಬ್ದುರ್ತಿ ನಾನು ಮಾಡ್ಕೊಡ್বে. ಹ್ಮ್ ಅದ್ ಮಾಡ್ಕೊಡ್ತಿದ್ದಕ್ಕೆ ನಮ್ಮ ಮಾಸ್ಟ್ರು ನಮ್ಮ ಹೆಡ್ ಮೇಡಮ್ ಎಲ್ಲ ಬಂದು ಪವನ ಇದ್ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸರ್ ಮೇಡಮ್ ನಾನು ಬರಕ್ ಆಗಲ್ಲ, ನನ್ ಕೈ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಹ್ಮ್ ಅದಾಗಿ ಸಿಕ್ಕದ್ಮೇಲೆ ಒಬ್ಳು ಸರ್, ಹಾ ಒಬ್ಳು ಸಿಕ್ಕಲು ಸರ್ ನನಗೆ, ರಕ್ಷಿತಾ ಅಂತ. ಅಲ್ಲಪ್ಪ, ಇದು ಕಾರ್ಯಕ್ರಮ ಕಣೆಯ, ಹೆಸರಿಗೆಲ್ಲ ಪಾಪ ಅವ್ರಿಗೆಲ್ಲ ಇದಾಗೋದು ಬೇಡ. ಅಲ್ಲ ಸರ್, ನಾನು ಹೇಳ್ತಿರೋದು ಅವರು ಸಿಕ್ಕರು, ಅವ್ರಿಗೂ ಮದ್ವೆ ಆಯ್ತು. ಅಲ್ಲ, ಒಂದ್ ನಿಮಿಷ. ಈ 10ನೇ ಕ್ಲಾಸ್ ಹುಡುಗಿದ್ ಅಲ್ಲಿಗೆ ಮುಗೀತು. ಹ್ಮ್ ಈ ರಕ್ಷಿತ ಬೇರೆನಾ? ರಕ್ಷಿತಾ ಬೇರೆ ಸರ್. ಅವಳು ಇವ್ರೆಲ್ಲಿ ಸಿಕ್ಕಿದ್ದು? ಇವರು ನಮ್ಮ ಅಜ್ಜಿ ಊರಲ್ಲಿ. ಅಜ್ಜಿ ಊರಲ್ಲ? ಅಜ್ಜಿ ಊರಲ್ಲಿ ಸಿಕ್ಕರು. ಅಂದ್ರೆ 10ನೇ ಕ್ಲಾಸ್ ಮುಗಿದು ಒಂದ್ 3-4 ವರ್ಷ ಆದ್ಮೇಲೆ? 3-4 ವರ್ಷ ಆದ್ಮೇಲೆ ಸರ್, ಅಲ್ಲ ಒಂದು 3 ತಿಂಗಳು. ವಾ, ನೀನೇನ್ ಗ್ಯಾಪೇ ಕೊಟ್ಟಿಲ್ವಲ್ಲ? ಗ್ಯಾಪ್ ಇಲ್ಲ ಸರ್. ಅವ್ರು ಸಿಕ್ಕದ್ಮೇಲೆ ಅವರು AKS ಅವರು ಅಂದ್ರೆ ಏನಪ್ಪ? ಅಂಬೇಡ್ಕರ್ ನಗರದವರು. ಓಕೆ. ಅವರು ಅಂಬೇಡ್ಕರ್ ಅವರು ಸಿಕ್ಕಿದ್ರು. ಹ್ಮ್ ತುಂಬಾ ಇಷ್ಟಪಡ್ತಿದ್ದೆ. ನಾವು ಮಡಿವಾಳ, ಅವರು ಅಂಬೇಡ್ಕರ್. ಹ್ಮ್ ತುಂಬಾ ಇಷ್ಟಪಡ್ತಿದ್ದೆ, ಅವಳು ಇಷ್ಟಪಡ್ತಿದ್ಲು. ಆ ಟೈಮಲ್ಲಿ ಅದೆಲ್ಲ ಏನ್ ಮಾಡ್ಕೊಂಡಿದ್ದೆ ಕೆಲಸ ನೀನು? ನಂದೇನು ಕೆಲ್ಸ ಇಲ್ಲ ಸರ್. ಅವ್ರ ಅಪ್ಪ ಅಮ್ಮ, ಅವರು ನಮ್ಮ ಅಪ್ಪ ಅಮ್ಮನ ಸಮಾನ ಹಂಗೆ ಹಿಂಗೆ ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ರು. ಅರ್ಥ ಆಗ್ಲಿಲ್ಲ. ಅಂದ್ರೆ ಅದು ಹಿಂದಿನ ಕಾಲದಕ್ಕೆ ಹೋಗುತ್ತೆ ಸರ್, ಅದೇನೋ ಅವರು ಭ್ರಮೆ, ಅವರೇ ಅಂತೆ ಉಳ್ಸಿರೋದು. ಅದಾಯ್ತು ಬಿಡು. ಈಗ ಅವ್ರ ರಕ್ಷಿತಾನ ಹುಡುಗಿ ಪರಿಚಯ ಆದ್ಲು, ನೀವು ಪ್ರೀತಿ ಮಾಡಿದ್ರಿ, ಹೌದಲ್ಲ? ನಿಮ್ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತ ನೀವು ಪ್ರೀತಿ ಮಾಡೋದು? ಗೊತ್ತಿತ್ತು ಸರ್. ಓಕೆ. ಇಬ್ರು ಮನೆಯವ್ರು ಸೇರಿ ನಿಮಗೆ ಮದುವೆ ಮಾಡಿದ್ರಾ? ಇಲ್ಲ, ಇನ್ನೇನ್ ಮಾಡಿದ್ರು? ಬೇರೆ ಅವ್ರ ಜಾತಿಗೆ ಮಾಡ್ಕೊಂಡ್ರು ಅವರು. ಅಂದ್ರೆ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರು ಆ ಹುಡುಗಿಗೆ? ಒಂದು ಮದುವೆ ಆಯ್ತು ಅಂದಾಗ ನಾನು ನಿಮಗೂ ಅವ್ರಿಗೂ ಆಯ್ತು ಅನ್ಕೊಂಡೆ. ಇಲ್ಲ, ಅವರು ಬೇರೆ ಅವ್ರ ಜಾತಿ ಮದುವೆ ಮಾಡ್ಕೊಂಡ್ರು. ಓಕೆ. ಅಲ್ಲಿ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ, ನಮ್ ಜಾತಿ ಹುಡುಗಿ ಅಲ್ಲ ಅವಳು, ಅವಳಿಗೆ ನಿನ್ ಮಗಳ ತರ ಅವಳು. ಓಹೋ, ಈ ವರ್ಷೆಯಲ್ಲಿ ಮಗಳಾಯ್ತಾರೆ ಅಂತ? ಈ ವರ್ಷದಲ್ಲಿ ನಿನಗೆ ಮಗಳಾಯ್ತಾಳೆ. ನಮ್ಮ ಜಾತಕದಲ್ಲೇ ಬರ್ತೈತೆ. ನಮ್ಮ ಹಳೆ ಕಾಲದವರು ಬರ್ದಿ ಪುಸ್ತಕ ಮಡಗೋರೆ ಕಣಪ್ಪ, ನೋಡ್ಬೇಕಾರೆ. ಅವರು ನಾವು ಉಳಿಸಿರೋ ಮಕ್ಕಳವರು. ಅದು ಹಳೆ ಕತೆ ಸರ್. ಅದು ನಮ್ಮ ಯಾರು ನುಡ್ಸಿರೋ ಮಕ್ಕಳು? ಅಂದ್ರೆ ಒಂದು ಬಾಳೆಗೆರೆ ಎಲೆ ಬರ್ಬೇಕು ಅಂದ್ರು ನಾವು ಅದಕ್ಕೆ ಕಾರಣ ಅಂತ ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಹೇಳ್ಕೊಬತ್ತಿರು. ಅದು ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಅಮ್ಮ ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಒಂದು ಬಾಳೆ ಎಲೆ ನೈಸ್ ಆಗಿತ್ತಂತೆ, ಆ ನೈಸ್ ಅಲ್ಲಿ ಒಂದ್ ಗೀರ್ ಎಳ್ದಿದ್ದೆ ನಮ್ ಜಾತಿಯವ್ರಂತೆ. ಯಾವ ಜಾತಿ? ನಮ್ ಜಾತಿ ಮಡಿವಾಳ ಸೆಟ್ಟು. ಅವ್ರನ್ನ ಸಾಯ್ಸಕ್ ಬರ್ಬೇಕಾರೆ ನಮ್ಮ SCB ದಿನ ಇರ್ಬಾರ್ದು, SC ಅವರೇ ಇರ್ಬಾರ್ದು ಇದ್ ಮಾಡ್ಬೇಕಾರೆ ಅವ್ರು ಬಂದಿದ್ದಂತೆ. ನನಗ್ ಗೊತ್ತಿಲ್ಲ, ಅದು ನಮ್ಮ ಮುತ್ತಜ್ಜಿ ಹೇಳ್ತಿದ್ದಂತೆ ಕತೆ ಅದು. ಸರಿ, ಆಯ್ತು. ಆ ಹುಡುಗಿಗೆ ಬೇರೆ ಮದುವೆ ಆಯ್ತು? ಬೇರೆ ಮದ್ವೆ ಆಯ್ತು ಸರ್. ಅದು ನನ್ಗೆ ಇಷ್ಟ. ಅವಳು ಬಂದು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ಲು. ಎಲ್ಲ ಮದ್ವೆ ಆದ್ಮೇಲೆ ಫೋನ್ ಮಾಡಿದ್ಲು. ಇಲ್ಲಪ್ಪ ನೀನ್ ಚೆನ್ನಾಗಿರು. ಒಂದ್ ಹತ್ರ ಕೂತ್ಕೋ, ಇಲ್ಲ ಕರೆ ಕಟ್ ಆಗುತ್ತೆ. ಇಲ್ಲ ಸರ್, ಇಲ್ಲೇ ಕೂತಿದ್ದೀನಿ. ಕೂತ್ಕೋ. ಒಂದಾದ್ರೆ ಶಬ್ದ ಬರ್ತದೆ, ನಂಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ಸರ್ ಹೈವೇ ರೋಡ್ ಅಲ್ಲಿ ಬರ್ತೀನಿ. ಹೇಳಪ್ಪ. ಈ ತರ ಎಲ್ಲ ಫೋನ್ ಮಾಡಿದ್ಲು. ಹೈವೇಲಿ ಇದ್ದೇನ್, ಮನೆಯೊಳಗಿದ್ಯಾ? ಇಲ್ಲ ಸರ್, ಹೊರಗಡೆ ಜೋರ ಮಾತು. ಅದೇ ಈ ತರ ಎಲ್ಲ ಇದಾಗೈತೆ, ಹಂಗೆ ಹಿಂಗೆ ಬೇಡ. ಆಕೆ ಮದುವೆಗೆ ಮುಂಚೆ ಲಾಸ್ಟ್ ನಿಮ್ ಬಳಿ
ಏನ್ ಹೇಳಿದ್ರು? ಆಯ್ತು ನನ್ನ ಮದುವೆ ಆಯ್ತು, ಇನ್ನು ಬೇರೆಯವ್ರನ್ನ ಬೇಡ ಇನ್ನು ಮುಂದೆ ಇದೆಲ್ಲ ಅಂತ ಹೇಳಿದ್ರ ಅಥವಾ ಸುಮ್ಮನೆ ಆಗ್ಬಿಟ್ಟಿದ್ರ? ಇಲ್ಲ ಸರ್, ಅವ್ರು ಫೋನ್ ಮಾಡಕ್ಕೆ ಟೈಮ್ ಕೊಟ್ಟಿಲ್ಲ. ಅವ್ರು ಆ ಫೋನ್ ಮಾಡಕ್ಕೆ ಫೋನ್ ಕೊಟ್ಟಿಲ್ಲ ಅವ್ರಿಗೆ. ಹುಡುಗಿಗೆ? ಹ್ಮ್ ಹ್ಮ್ ಮದ್ವೆ ಮಾಡಿ ಒಂದು 6-7 ತಿಂಗಳಾದ್ಮೇಲೆ ನಾನು ಫೋನ್ ಮಾಡಿದ್ದು. ಹ್ಮ್ ಹ್ಮ್ ಏನಂತ? ಈ ತರ ಮದ್ವೆ ಆಯ್ತು ನಂದು ಅಂತ. ಅಂದ್ರೆ ದೂರ ದೂರ ಊರವ್ರನ್ನ? ಹ್ಮ್ ದೂರದ ಊರವ್ರನ್ನಪ್ಪ ನೀವು ಒಂದೇ? ದೂರದವರು. ಹ್ಮ್ ಹ್ಮ್ ಈ ತರ ಮದ್ವೆ ಆಯ್ತು ನಂದು, ಹ್ಮ್ ನನ್ಗೆ ಇಷ್ಟ ಇಲ್ಲ ಒಂದ್ ಜೊತೆ ಬಾಳಕ್ಕೆ, ಹ್ಮ್ ನನ್ ಜೊತೆ ಬರ್ತೀಯಾ ಅಂತ ಕೇಳಿದ್ರು. ಹ್ಮ್ ಆಗ ನನಗ್ ತಿಂಕಿದ್ದು ನನ್ ತಂಗಿ ಬಗ್ಗೆ. ಹ್ಮ್ ನನ್ ತಂಗಿ ಎಲ್ಲಿ ನಾನ್ ಈ ತರ ಇದ್ ಮಾಡಿದ್ರೆ ನಾಳೆ ದಿನ ನನ್ ತಂಗಿ ಪ್ರಪಂಚದಲ್ಲಿ ಅಂದ್ರೆ ಪ್ರಪಂಚದ ದೃಷ್ಟಿಗೆ ನಾನ್ ತಪ್ಪ ಆಗ್ಬಿಡ್ತೀನಲ್ಲ, ಬೇಡ ನನ್ ತಂಗಿ ಮದ್ವೆ ಆದ್ಮೇಲೆ ಬೇಕಾದ್ರೆ ನೋಡಕ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನೇನ್ ಮಾಡಿದೆ, ಸೈಲೆಂಟ್ ಆಗ್ಬಿಟ್ಟೆ ಸರ್, ಹ್ಮ್ ಬೇಡ ಅಂತ. ಹ್ಮ್ ಆಗ ಸುಮ್ನಾದವನು ಇವತ್ತಿನವರೆಗೂ ಅವಳ ಬಗ್ಗೆ ಹೋಗಿಲ್ಲ. ನನ್ ತಂಗಿ ಮದ್ವೆನೂ ಆಯ್ತು, ಹ್ಮ್ ತಂಗಿ ಮದ್ವೆನೂ ಮಾಡ್ದೆ. ಈಗಲೂ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ. ಯಾರು? ಆ ಹುಡುಗಿ, ರಕ್ಷಿತಾ ಅನ್ನೋ ಹುಡುಗಿ. ಅಂದ್ರೆ ಮದುವೆ ಆಗಿರೋ ಹುಡುಗಿ? ಮದ್ವೆ ಆಗಿರೋ ಹುಡುಗಿ. ಏನಂತ? ಬಾ, ಎಷ್ಟ್ ದಿನ ಗಂಟೆ ವೇಟ್ ಮಾಡ್ಲಿ, ಇನ್ನು 4 ವರ್ಷ ಆಯ್ತು, ಹ್ಮ್ ಇನ್ನು ನಿನ್ ಗಂಡನ್ ಜೊತೆ ಇನ್ನೂ ಒಂದಾಗಿಲ್ವಾ ಅಂತ ಕೇಳ್ತೀನಿ ಸರ್ ಅವಳನ್ನ. ಹ್ಮ್ ಪ್ರತಿ ಒಂದ್ ಮಾತು ಕೇಳ್ತೀನಿ, ಬೇಡಪ್ಪ, ಇಷ್ಟ ದಿನ ಗಂಟ ಅನ್ಭವಿಸಿರೋ ಕಷ್ಟನೇ ಸಾಕು, ನಾನು ಸಿಕ್ಕಿರೋನು ಕುಡ್ಕನು ಇಲ್ಲ ಏನೋ ಒಂದು ಸಿಕ್ಕಿರ್ತಾನೆ, ಹ್ಮ್ ಅವನ್ ಜೊತೆ ಚೆನ್ನಾಗಿರು. ಹ್ಮ್ ನಾಳಿಕೆ ನನಗೂ ಒಬ್ಳು ಬರ್ತಾಳೆ. ಹ್ಮ್ ಈಗ ನನ್ ಫ್ಯಾಮಿಲಿ ಏನಾರು ಒಂದ್ ತೊಂದ್ರೆ ಕೊಟ್ಟು ಅನ್ಕೊಂಡ್ ನೀನ್ ಸಹಿಸ್ಕೊಂಡಿರ್ತೀಯ, ಇವತ್ತಿನ ನಂಬ್ಕೊಂಡ್ ನಾನ್ ಬರ್ಬೋದು ಕಣೋ, ನಾಳೆ ದಿನ ನನ್ ಫ್ಯಾಮಿಲಿ ತೊಂದ್ರೆ ಕೊಟ್ಟೆ ನಾನ್ ಇರಕ್ ಆಗುತ್ತಾ? ನಿನ್ಗೇನೋ ಒಂಥರ ಮಾತಾಡೋದು, ನಮ್ಮ ಅಮ್ಮನಿಗೇನೋ ಒಂಥರ ಮಾತಾಡೋದು, ಇವೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಕಣಪ್ಪ, ಬೇಡ. ನಿಮ್ ಗಂಡನ್ ಜೊತೆ ಹೆಂಗೋ ಚೆನ್ನಾಗಿದ್ಯಾ, ಇರು, ಯಾಕೆ ನನಗ್ ಫೋನ್ ಮಾಡ್ತಾ ಇದೀಯ ಅಂತಾನು ಕೇಳಿದೀನಿ ಸರ್ ನಾನು. ಹ್ಮ್ ಆದ್ರೂ ಇಲ್ಲ, ನಿನ್ ಬಿಟ್ಟಿರಕ್ಕೆ ಆಗಲ್ಲ ಅಂತಂದು. ಹ್ಮ್ ಅದೆಲ್ಲ ನಮ್ಮಮ್ಮನು ತಕೊಂಡು ನನ್ ತಡೆಕ್ ಆಗ್ಲಿಲ್ಲ ಸರ್. ನನ್ಗೆ ನಮ್ಮಮ್ಮ ನನ್ಗಷ್ಟೇ ಮುಖ್ಯ ಅಂತ ನಮ್ಮಮ್ಮನಿಗೆ ಹೇಳ್ದೆ. ಹ್ಮ್ ನಮ್ಮಮ್ಮನಿಗೆ ಹೇಳೋದಕ್ಕೆ ಒಂದ್ ಹುಡುಗಿ ನೋಡಿದ್ಲು, ಹ್ಮ್ ಕಾವ್ಯ ಅಂತ ಹೆಸರು. ಯಾರು? ಕಾವ್ಯ ಅಂತ ನಮ್ಮ ಹುಡುಗಿನೇ, ಅಂದ್ರೆ ನಮ್ಮ ಅಕ್ಕೆಷ್ಟೇ. ಓಕೆ, ಅಂದ್ರೆ ನಿಮ್ಮ ಅಮ್ಮ ನೋಡಿದ ಹುಡುಗಿ? ನಮ್ಮಮ್ಮ ನೋಡಿದ ಹುಡುಗಿ. ಹ್ಮ್ ಅವಳಿಗೆ ಈಗ ಫಸ್ಟ್ ಇಯರ್ ಓದ್ತಿರೋದು. ಹ್ಮ್ ಫಸ್ಟ್ ಇಯರ್ ಓದ್ತಿರೋದ್ರಿಂದ ಅವ್ರ ಅಪ್ಪ ಅಮ್ಮನ ಮನೇಲಿ ಸರಿ ಇಲ್ಲ. ಸರಿ ಇಲ್ಲ ಅಂದ್ರೆ? ಅವ್ರ ಅಪ್ಪ ಇಲ್ಲ, ಹ್ಮ್ ಅವ್ರ ಅಮ್ಮ ಇದಾರೆ. ಅವ್ರ ಅಮ್ಮ ಒಂದ್ ಸ್ವಲ್ಪ ಪೆದ್ದಿ, ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ. ಪರಿಸ್ಥಿತಿ ಸರಿ ಇಲ್ಲ ಅಂತ? ಪರಿಸ್ಥಿತಿ ಸರಿ ಇಲ್ಲ ಸರ್ ಅಲ್ಲಿ. ಸ್ವಲ್ಪ ಬಡತನ ಅಥವಾ ಯಾಕೋ ಅಷ್ಟು ಅಸ್ತವ್ಯಸ್ತ ಇದೆ ಅಂತ? ಅವ್ರ ದೊಡ್ಡಪ್ಪ ಚಿಕ್ಕಪ್ತಿರಲ್ಲ, ಅಷ್ಟಕ್ಕೆ ಅಷ್ಟೇ. ಅವ್ರ ದೊಡ್ಡಪ್ಪ ಚಿಕ್ಕಪ್ತಿರ್ಲ ಕೇಳ್ಕೊಂಡು ನಾವೇ ಓದಿಸ್ಕೋತೀವಿ ಅಪ್ಪ ಅಂತ ನಮ್ ಚಿಕ್ಕಪ್ತಿರಲ್ಲ ಮಾತಾಡಿ, ನಮ್ ಅತ್ತೆತಿರಲ್ಲ ಮಾತಾಡಿ ಕರ್ಕೊಂಡು ಮನೆಗೆ ಇರ್ಸ್ಕೊಂಡಿದೀನಿ ಸರ್. ಈಗ ಮನೇಲಿ ಕರ್ಕೊಂಡ್ ಬಂದಿದ್ದೀರಾ? ಮನೆಗೆ ಕರ್ಕೊಂಡ್ ಓಡಿದೀನಿ, ನಮ್ಮ ಮನೇಲೆ ಓದಿಸ್ಕೊಂಡಿರ್ತೀವಿ. ಎಷ್ಟು ವರ್ಷ ಆ ಹುಡುಗಿಗೆ? ಆ ಹುಡುಗಿಗೆ ಈಗ 17 ವರ್ಷ. ಮದುವೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಒಂದು ಹುಡುಗಿಗೆ ಏಜ್ ಆಗ್ಬೇಕು ಅಂದ್ರೆ ಒಂದ್ 20 ವರ್ಷದ ಮೇಲಾಗಬೇಕು. ಸೊ ಅಲ್ಲಿವರೆಗೂ ನಾವೇ ಓದಿಸಿ ಆಮೇಲೆ ಆಗೋಣ ಅಂತನಾ? ಆಗೋಣ ಅಂತ ಸರ್. ನಾನು ಈಗ ಮನೆ ಕಟ್ಸಕ್ಕೆ ಇದ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಈಗ ನಮ್ಮ ಅಪ್ಪ ಇದಾದ್ಮೇಲೆ ಚಂದ ತಲೆ ತಗ್ಬಾರ್ದು ನಮ್ಮ ಅಮ್ಮ ಅಂದ್ಬಿಟ್ಟು ನಾನು ಸ್ವಲ್ಪ ಮನೆ ಕೆಲ್ಸ ಕೈ ಹಾಕ್ಸಿದೀನಿ. ಅದ್ರ ಮಧ್ಯದಲ್ಲಿ ಇವಳು ಕೂಡ ಬಂದವಳೆ. ಅವ್ಳಿಗೊಂದ್ 27 ವರ್ಷ ಗಂಟ ನನ್ ಮದ್ವೆ ಅಂತೂ ಆಗಲ್ಲ. ಮದ್ವೆ ಅಂತೂ ಆಗಲ್ಲ ಸರ್. ನಾನು ಮದ್ವೆ 22 ಆಗೋರು ನೀವು ಮದ್ವೆ ಆಗಲ್ಲ? ಆಗಲ್ಲ ಸರ್. ನಾನು ಮನೆ ಕೆಲ್ಸ ಎಲ್ಲ ಮುಗಿಸಿ ಅವಳಿಗೊಂದ್ 22 ವರ್ಷ ಆಗಂಟ ಅವಳ ಜೊತೆ ಮದ್ವೆ ಅಂತೂ ಆಗಲ್ಲ. ಮದ್ವೆ ಆಗಕ್ಕೆ ಇನ್ನು 22 ಅಷ್ಟು ವರ್ಷ? ಸಾರಿ, ಮನೆ ಕಟ್ಟಕ್ಕೆ ಇನ್ನು ಅಷ್ಟು ವರ್ಷ ಬೇಕಾ? ಇನ್ನು ಮನೆ ಕಟ್ಟಕ್ಕಲ್ಲ ಸರ್, ಅವಳಿಗೊಂದ್ 20 ವರ್ಷನಾದ್ರು ಬೇಕಲ್ವ ಸರ್ ನನಗೆ. ಅಲ್ಲ, ನಾನು ಆಕೆ ಬಗ್ಗೆ ಹೇಳ್ತಿಲ್ಲ, ಮನೆದು ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ದೆ. ಅದೇ ಮನೆದು ಒಂದ್ 6 ತಿಂಗಳು ಮುಗಿದೋಗುತ್ತೆ. ಸೊ
ಸೊ ಈಗಿಗೆ ಒಂದು 22 ಆ ಏಜ್ ಆದಾಗ ಸ್ವಲ್ಪ ತಿಳುವಳಿಕೆ ಬಂದಿರುತ್ತೆ, ಲೋಕಜ್ಞಾನ ಬಂದಿರುತ್ತೆ ತಿಳುವಳಿಕೆ ಅಂತ. ಬಂದಿರುತ್ತೆ. ಯಾಕಂದ್ರೆ ನಾವು ಇಷ್ಟನೋ ಕಷ್ಟನೋ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ ಸರ್. ಈಗೇನೋ ಅವ್ರ ಅಮ್ಮನಿಂದ ಇಲ್ಲ ನಮ್ಮ ಅಮ್ಮನಿಂದಾನೋ ಬಂದಿರ್ಬೋದು ಅವಳು. ಓಹೋ, ನಿಮ್ಗೆ ಆ ಆಲೋಚನೆ ಕೂಡ ಇದೆಯಾ? ಹ್ಮ್ ಅಲ್ಲೆಲ್ಲೋ ಒಂದು ಕಡೆ ಮನಸ್ಸು ಬದಲಾಯಿಸ್ಬಿಟ್ರು ನೀವು ಅದನ್ನ ಆಯ್ತು ಹೋಗವ ಅಂತ ಕಳ್ಸೋಷ್ಟು ಇದ್ದೀರಾ? ಹೌದು ಸರ್. ನಾನು ಆ ತರ ಮೈಂಡ್ ಯೂಸ್ ಮಾಡ್ತಿರೋದು. ಯಾಕಂದ್ರೆ ನಾನು ನನ್ನ ತಂಗಿ ನಮ್ ಚಿಕ್ಕಮ್ಮನ ಜೊತೆ ಬೆಳೆದಿರೋನು. ಹ್ಮ್ ಅದರಿಂದಾಗಿ ನಾನು ಆಲೋಚನೆ ಮಾಡ್ಕೊಂಡು ಹೇಳ್ತಿರೋದು. ಯಾಕಂದ್ರೆ ಇವತ್ತು ನಾನು ನಮ್ಮ ಅಮ್ಮ ಕರ್ಕೊಂಡ್ ಬಂದವ್ರೆ ಅಂತ ಇವಳನ್ನ ಮದ್ವೆ ಆಗ್ಬೋದು. ಹ್ಮ್ ಈ ಚಿಕ್ಕ ಏಜ್ ಅಂದ್ಬಿಟ್ಟು ಮದ್ವೆ ಆಗ್ಬಿಡ್ಬೋದು ಸರ್ ನಾನು. ಹ್ಮ್ ನಾಳೆ ದಿನ ಅವಳ ಏತ್ನೆಗಳೇ ಒಂದ್ 20 ವರ್ಷ 22 ವರ್ಷ ಆದ್ಮೇಲೆ ಬರುತ್ತೆ ಒಂದು ಏತ್ನೆ. ಅವಳಿಗೂ ಒಂದು ಥಿಂಕ್ ಬರುತ್ತೆ, ಹ್ಮ್ ಇವ್ನ್ ಯಾಕಪ್ಪ ಮದ್ವೆ ಆದೆ ನಾನು, ಒಳ್ಳೊಳ್ಳೆ ಹುಡುಗರುಗಳಿದ್ರಲ್ಲ ಹ್ಮ್ ಅನ್ನೋ ಒಂದ್ ಥಿಂಕ್ ಬರೋಕ್ಕಿಂತ ಮುಂಚೆ ಹ್ಮ್ ನಾವೇ ಎಚ್ಚರಿಸ್ಕೊಬಿಟ್ರಲ್ವ ಸರ್. ನಮ್ ಜೀವನ ಹಾಳಾಗಿಂತ ಮುಂಚೆ ನಾವೇ ಯತ್ನ ಮಾಡ್ಬೇಕು ಅಂತ ಒಂದು ಥಿಂಕ್ ಅಷ್ಟೇ. ಅಲ್ಲ ಆಯ್ತು, ಈಗ ಆಕೆನ್ ಕರ್ಕೊಂಬರ್ಬೇಕಾದ್ರೆ ಓಕೆ ಓದಿಸಿ ಒಂದಷ್ಟು ಒಂದು 20-22 ಆದ್ಮೇಲೆ ನಾವೇ ಮದುವೆ ಆಯ್ತೀವಿ, ಇದೆಲ್ಲ ಆಕೆಗೆ ಗೊತ್ತಾ? ಗೊತ್ತಾ? ಗೊತ್ತು ಸರ್. ಅಂದ್ರೆ ಆಕೆನೂ ಒಪ್ಪೆ ಬಂದಿದ್ದಾಳ? ಒಪ್ಪೆ ಸರ್. ನಾನೆಲ್ಲಾ ಪ್ರತಿ ಒಂದು ನನ್ನ ಲೈಫ್ ಅಲ್ಲಿ ಏನ್ ನಡೆದೈತೆ ಸರ್, ಹ್ಮ್ ಪ್ರತಿ ಒಂದು ನಿಮ್ ಹತ್ರ ಏನ್ ಹೇಳಿದೆ ಪ್ರಿಂಟ್ ಪಾಯಿಂಟ್ ಅವಳ ಹತ್ರನು ಹೇಳಿದೆ. ಈಗ್ಲೂ ಕೂಡ ರಕ್ಷಿತ ಎಲ್ಲಾದು ಹೇಳಿದೀಯಾ? ಎಲ್ಲ ಹೇಳಿದೀನಿ ಸರ್. ಈಗ್ಲೂ ಕೂಡ ನನ್ ಜೊತೆ ಆಯ್ತು, ಈಗ ಆಯ್ತು, ಅದನ್ನ ಮುಂದಕ್ಕೆ ಕೇಳ್ತೀನಿ. ಬಟ್ ಇಲ್ಲಿ ಆ ಹೆಣ್ಮಗಳನ್ನ ನೀವು ನಾಳೆ ದಿನ ಏನು ಆಕೆ ಬೇರೆಯವ್ರನ್ನ ಇಷ್ಟಪಟ್ಟರು ಕೂಡ ನಾನು ಬಿಡ್ತೀನಿ ಅಥವಾ ಹಿಂಗೇನೋ ಹೇಳಿದ್ರಲ್ವಾ? ಸರ್ ಇದುವರೆಗೂ ನಿಮ್ಮ ಹತ್ರ ಎಷ್ಟು ಮಾತಾಡಿದೀನಿ, ಪಿನ್ ಟು ಪಾಯಿಂಟ್ ಅವಳು ಕೇಳಿಸ್ಕೊತಿದ್ದಾಳೆ ಸರ್. ಆಯ್ತು ಆಯ್ತು ಫೈನ್. ಈಗ ಹ್ಮ್. ಆ ಹೆಣ್ಮಗಳು ನಾಳೆ ದಿನ ಅಂಥದ್ದೇನೋ ಮಾಡುತ್ತಾಳೆ ಅಂತ ನಿಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತಾ ನಿಜವಾಗಲು? ನನ್ನ ಮನ್ಸಲ್ಲಿರೋ ಸರ್ ಏನು ಅನ್ಸ್ತಾ ಇಲ್ಲ. ಹಾ ಯಾಕಂದ್ರೆ ಈ ಕಳಿಸ್ತಿರೋದು ನಾನು ಕಾಲೇಜ್ಗೆ ಸರ್. ಎಷ್ಟೋ ಕಡೆ ನಮ್ ಹುಡುಗರೆ ಎಷ್ಟೋ ಕಡೆ ನೋಡಿದೀನಿ, ನಮ್ ಹುಡುಗರಿಗೆ ಮದುವೆ ಮಾಡಿಸಿದೀನಿ ನಾನೇ ನಿಂತ್ಕೊಂಡು. ಕೆಲವು ಹುಡುಗಿರ್ ಮೈಂಡು ಹೆಂಗಿರುತ್ತೆ ಅಂತ ನಾವು ಇರಕ್ ಆಗಲ್ಲ ಸರ್ ನಾನು. ಯಾಕಂದ್ರೆ ಇವತ್ತು ಅಣ್ಣ ಅಂತ ಕರೀತಿರೋಳೆ ನಾಳೆ ಇದ್ ಮಾಡ್ಬಿಡ್ತಾಳೆ ಸರ್. ನಾನು ಸುಮಾರು ಕಡೆ ನೋಡಿದೀನಿ. ಯಾಕಂದ್ರೆ ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಸಿರೋದ್ರಿಂದ ನಾನು ನೋಡಿದೀನಿ. ಓಕೆ, ನನ್ನ ವಿಚಾರ ಏನು ಗೊತ್ತಾ? ಹೆಣ್ಮಗಳು ಈಗ ಅಥವಾ ಈ ಸಮಯದಲ್ಲಿ ನಿರ್ಧಾರ ಮಾಡ್ಬೇಕು. ಯಾಕಂದ್ರೆ ಎಜುಕೇಶನ್ಗೂ ಮೀರಿದ್ದು ನಾವು ಎಂದೋ ಒಂದು ದಿನ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದರಲ್ಲಿ ಬದುಕಿನ ಶ್ರೇಷ್ಠತೆ ಇದೆ. ಆಯ್ತಾ? ನೀವಾದ್ರೂ ಅಷ್ಟೇ. ಈಗ ಆಯ್ತಪ್ಪ, ಈ ಮಧ್ಯೆ ಆಕೆಗೆ ಮಾತ್ರ ಇನ್ನೊಂದು ಕಡೆ ಗಮನ ಹೋಗೋದು ಅಂತಲ್ಲ, ನಿನಗೇ ಹೋಯ್ತು ಅಂದ್ರೂ ಕೂಡ ಎಲ್ಲ ಏನು ಆ ಥರದ್ದೇನು ತಪ್ಪು ದಾರಿಗೆ ಹೋಗದೆ, ಇಲ್ಲಪ್ಪ ಅವತ್ತಿನ ಕಾಲಕ್ಕೆ ನಾವು ಈಕೆಯನ್ನು ಕರ್ಕೊಂಡು ಬಂದಿದ್ದೀವಿ, ಓದಿಸಿದ್ದೀವಿ, ಅವತ್ತು ನಾವು ಮಾತು ಕೊಟ್ಟಿದ್ದೀವಿ, ಎಂಥ ತ್ರಿಪುರಿ ಸುಂದರಿ ಬಂದರೂ ಕೂಡ ನಾನು ಈಕೆಯನ್ನು ಹೊರತು ಇನ್ಯಾರನ್ನು ನಾನು ಯೋಚಿಸಲ್ಲ ಅನ್ನೋದು ನಿನ್ನಲ್ಲೂ ಇರಬೇಕು. ಕೇಳಿಸ್ಕೊಳಪ್ಪ, ಅವತ್ತಿಗೆ ನನ್ನನ್ನು ಕರ್ಕೊಂಡು ಬಂದು ನನ್ನ ಮನೆ ಪರಿಸ್ಥಿತಿ ಹಿಂಗಿದ್ದಾಗ ನನ್ನನ್ನು ಓದಿಸಿ ನನಗೂ ಸ್ವಲ್ಪ ಸಮಯ ಕೊಟ್ಟು ನನಗೂ 20-22 ಆಗೋವರೆಗೂ ಕಾದು ನನ್ನನ್ನು ಇಷ್ಟೆಲ್ಲ ಬೆಳೆಸಿದ್ದಾರೆ ಅಥವಾ ಓದಿಸಿದ್ದಾರೆ. ನಾನು ಕೂಡ ಏನೇ ಜಗತ್ತಲ್ಲಿ ಎಂಥ ಮನ್ಮತ ಬಂದರೂ ಕೂಡ ನಾನು ಇವರನ್ನು ಬಿಟ್ಕೊಡ್ಬಾರ್ದಪ್ಪ. ಇವರಿಗೆ ಅವತ್ತೇನು ಮನೆಗೆ ಕರ್ಕೊಂಬರ್ಬೇಕಾದ್ರೆ ಮದುವೆ ವಿಚಾರ ಮಾತುಕತೆ ಆಗಿತ್ತು, ಆ ಪ್ರಕಾರವಾಗಿ ನಾನು ನಡ್ಕೊಳ್ತೀನಪ್ಪ. ಇವೆರಡೂ ಒಪ್ಪಂದಗಳು ಪರಸ್ಪರ ನಿಮ್ಮ ಕುರಿತು ಅವ್ರಿಗೆ, ಅವ್ರ ಕುರಿತು ನಿಮಗೆ ಇದ್ರೆ ಮುಂದುವರಿಬೇಕು. ಇಲ್ಲ ನಾಳೆ ದಿನ ನಾವು ಪರವಾಗಿಲ್ಲ ಸರ್ ಬಿಟ್ಕೊಡ್ತೀನಿ ಅನ್ನೋದಾದ್ರೆ ಈಗಲೇ ಆಚೆ ಕಳಿಸು. ಯಾಕೆ ಹೇಳ್ತೀನಿ ನೋಡಪ್ಪ, ನಾಳೆ ದಿನ ಇಷ್ಟೆಲ್ಲ ನೀನೇನೋ ತಲೆಕೆಟ್ಟದಂಗೆ ನಾಳೆ ದಿನ ಮಿಸ್ ಆಗಿ ನಿನ್ನ ಗಮನ ಬೇರೆ ಕಡೆ ಹೋಯ್ತು ಅಂದ್ರೂ ಕೂಡ ಇಷ್ಟು ದಿನ ನಿನ್ನ ಮನೇಲಿದ್ದ ಈಕೆಯ ಶೀಲದ ಬಗ್ಗೆ ಅನುಮಾನ ಪಡ್ತಾರಲ್ಲಪ್ಪ. ಹೌದು ಸರ್. ಹೌದು ತಾನೆ? ಹೌದು. ಅವೆರಡರ ಖಾತ್ರಿಯನ್ನ ಇಟ್ಕೊಂಡು ಒಂದು ಹೆಣ್ಮಗಳನ್ನ ನೀವು ಮನೇಲಿ ಜಾಗ ಕೊಡ್ಬೇಕು. ಹೌದು ಸರ್. ಇಲ್ಲಪ್ಪ ನಾನು ಅದೆಂಥ ಕೋಟಿ ಕುಳದ ಮಗಳ ಆಫರೇ ಬರಲಿ, ಇನ್ನೆಂಥ ಸುಂದರಿನೇ ಬರಲಿ, ಇವಳು ಬಿಟ್ಟು ನನಗೆ ಬೇರೆ ಇಲ್ಲ, ಇಲ್ಲ ಇದನ್ನು ಬಿಟ್ಟು ಕೂಡ ನಂಗೆ ಬೇರೆ ಇಲ್ಲ ಅನ್ನೋ ಮನಸ್ಥಿತಿಗಳು ಇಬ್ಬರಿಗೂ ಇದ್ರೆ ಮುಂದುವರಿಬೇಕು. ಇಲ್ಲ ಅಕ್ಕ ತಂಗಿ ಅಂದ್ಕೊಂಡು ಈಗ್ಲಿಂದಲೇ ಶುರು ಮಾಡಿ, ನಾಳೆ ದಿನ ಇಲ್ಲಪ್ಪ ತಂಗಿ ಅಂದ್ಕೊಂಡು ಕರ್ಕೊಂಬಂದ್ ಕಣೆಯ ಓದಿಸಿದ್ದು, ಹಾಗಾಗಿ ಬೇರೆ ಬೇರೆ ಹುಡುಗ ಅವಳನ್ನು ಇಷ್ಟಪಡ್ಬೋದು. ನಾಳೆ ದಿನ ಏನಾಗುತ್ತೆ ಗೊತ್ತಾ, ಒಂದು ಹಂತ ಆದ್ಮೇಲೆ 4 ವರ್ಷ ಅವನ ಮನೇಲಿ ಇದ್ದವಳು ಕೊಣೆ ಇವಳು ಅಂತ ಅಂದ್ಬಿಡ್ತಾರೆ. ನೀನ್ ಕೊಟ್ರೆ ಎಜುಕೇಶನ್ ಮುಂದೆ ನಡತೆಗಳ ವಿಚಾರದಲ್ಲಿ ಸಮಾಜ ಅನುಮಾನ ಪಟ್ಟಾಗ ಆ ಹೆಣ್ಮಗಳು ನಿಲ್ಲೋಕಾಗಲ್ಲ.
ಹೌದು ಸರ್, ನಿಜ. ಖಾತ್ರಿ ಇರಬೇಕು. ಅದೇನು ದೊಡ್ಡ ಇದ್ರ ವಿಚಾರ ಅಲ್ಲ. ಏನು 2-3 ವರ್ಷ ಇಲ್ಲ ನಾನು ಆದ್ರೆ ಇವನ್ನೇ ಆಗ್ತೀನಿ ಅಂತ ಹಾಕೇ ಇರಬೇಕು, ಇಲ್ಲ ನಾನು ಆದ್ರೆ ಇವಳನ್ನೇ ಆಗ್ತೀನಿ ಅಂತ ಹಾಕಬೇಕು. ಆವಾಗ ಕರ್ಕೊಂಡು ಬಂದ್ರೆ ಅದಕ್ಕೊಂದು ಅರ್ಥ. ಇಲ್ಲ ಸರ್ ಕರ್ಕೊಂಬಂದಿದ್ದೀವಿ ಓದಲಿ, ನಾಳೆ ದಿನ ಏನೋ ಆ ಕಡೆ ಇನ್ನೊಂದು ಕಡೆ ಹೋಯ್ತಾಳೆ ಅಂದ್ರೂ ಕೂಡ ನಾನೇನು ಇದು ಮಾಡಲ್ಲ. ಅರೆ ನಿನ್ನ ಬದುಕು ಯಾಕಪ್ಪ ವ್ಯರ್ಥ ಮಾಡ್ಕೊಳ್ತೀಯಾ? ಹೌದು ಸರ್, ನನ್ನ ಕಳಂಕ ಬರುತ್ತೆ ಸರ್ ನನ್ಗೆ. ಅದು ನಿಂಗೂ ಬರುತ್ತೆ, ಆಕೆಗೂ ಬರುತ್ತೆ. ನೀವಿಬ್ರು ಹಂಗೆ ಮಾಡ್ತೀರಾ ಅಂತಲ್ಲ, ಇಂಥದ್ದೊಂದು ತಲೆಯಲ್ಲಿ ಇರಲಿ ಅಂತ. ಅಯ್ಯೋ ನಾವು ಓದಿಸ್ಬಿಟ್ಟೋ ಸರ್, ಆಮೇಲೆ ಅವಳಿಗೇನೋ ಬೇರೆ ಇಷ್ಟ ಆದ್ರು ಸರ್, ಅವಳು ಪರವಾಗಿಲ್ಲ ಸರ್ ಅನ್ನೋಷ್ಟು ಒಳ್ಳೆಯವ್ರು ನೀವು ಆಗಬಾರ್ದು. ಇಲ್ಲ, ಹಿರಿಯರ ಸಮ್ಮುಖದಲ್ಲಿ ಏನೋ ಮಾತುಕತೆ ಆಗಿದೆ, ಅದಕ್ಕೆ ಅವರೂ ನಿಲ್ಲಬೇಕು. ವಿದ್ಯೆ ಅದು ನಮ್ಮ ಅನಾಗರಿಕ ಬುದ್ಧಿಯನ್ನು ದೂರ ಮಾಡಿ ಪ್ರಪಂಚದಲ್ಲಿ ಸ್ವಲ್ಪ ಶಿಕ್ಷಣ ಅಥವಾ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು ನಮ್ಮ ಬುದ್ಧಿಯಲ್ಲಿ ಒಂದಷ್ಟು ಬದಲಾವಣೆ ಹೊರತು ನಡತೆಗಳಲ್ಲ. ಓಕೆ, ನಾನು ಕೊಟ್ಟು ಮಾತನ್ನು ತಪ್ಪೋದು ಅಂದರೆ ಎಜುಕೇಷನ್ ಸಿಗ್ತಾ 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 ವಿದ್ಯೆ ಬುದ್ಧಿವಂತರು ಅಥವಾ ವಿದ್ಯಾವಂತರ ಆಗ್ತಾ ಆಗ್ತಾ ನಮ್ಮ ನಾಲ್ಗೆಯನ್ನು ಎಕಡ ಮಾಡ್ಕೊಳ್ಳೋದಾದ್ರೆ ವಿದ್ಯೆಗೆ ಏನು ಬೆಲೆ? ಮತ್ತೆ ಓದಿಲ್ಲದವನೇ ಕೊಟ್ಟು ಮಾತಿಗೋಸ್ಕರ ಪ್ರಾಣ ಕೊಡ್ತಾನಲ್ಲ, ಮತ್ತೆ ಇಲ್ಲಿ ಯಾರು ವಿದ್ಯಾವಂತ? ನಮಗೆ ವಿದ್ಯೆ ಬುದ್ಧಿ ಹೆಚ್ಚಾಗ್ತಾ ನಮ್ಮ ನಾಲಿಗೆಯಾಗೆ ಉಳಿಬೇಕು. ಹೌದು ಸರ್. ಇವತ್ತು ಎಷ್ಟು ಹೆಣ್ಮಕ್ಳು ನಂಗೆ ಕೇಳಿದ್ದೀನಿ ಸರ್, ಒಂಚೂರು ಓದೋಕೆ ಕಳಿಸಿ ಆದ್ಮೇಲೆ ಅಲ್ಲಿ ಬದಲ ಹಾಕ್ಬಿಟ್ಟು ಕೊಟ್ಟು ಮಾತನ್ನೆಲ್ಲ ಮರ್ತು ಬಿಟ್ಟು ನಾಲ್ಗೆನ ಎಕಡೆ ಮಾಡ್ಕೊಂಡು ಓಡಾಡ್ತಾರೆ. ಅಂದ್ರೆ ಏನು ಓದಿಲ್ಲದ ಸಮಯದಲ್ಲಿ ಅವಳು ಮಾತು ಕೊಟ್ಲು, ಮತ್ತೆ ಓದ್ತಾ ವಿದ್ಯೆ ಬರ್ತಾ ಆ ಮಾತು ಮುರಿದ್ಲು ಅನ್ನೋದಾದ್ರೆ ಮತ್ತೆ ಓದಿದ್ಕೆ ಏನು ಪ್ರಯೋಜನ? ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ, ಇನ್ನೂ 16, 17, 18 ಈ ಹಂತದಲ್ಲಿರುವ ಹೆಣ್ಣು ಮಕ್ಕಳ ಭರವಸೆಗಳು, ಆಶ್ವಾಸನೆಗಳು ಒಂಥರ ರಾಜಕಾರಣಿಗಳ ಆಶ್ವಾಸನೆಗಳಿದ್ದಂಗೆ. ಆದ್ರೆ ಏನಾದ್ರೂ ಕೂಡ ಹಿರಿಯರ ಸಮ್ಮುಖದಲ್ಲಿ ಆಗಬೇಕು. ಇಲ್ಲ ಎಲ್ಲರೂ ಮಾತಾಡ್ಕೊಂಡು ಕರ್ಕೊಂಬಂದಿ ಇವನ್ ಆ ಹೆಣ್ಮಗಳು ಕೆಟ್ಟವಳು ಅಥವಾ ಸರಿ ಆಕೆ ನಾಳೆ ದಿನ ತಪ್ಪು ಮಾಡ್ತಾಳಪ್ಪ ಅಂತ ನಾನು ಹೇಳ್ತಾ ಇಲ್ಲ. ಇಬ್ರಿಗೂ ಕೂಡ ಕ್ಲಾರಿಟಿ ಇರಬೇಕು. ಅಯ್ಯೋ 4 ವರ್ಷ ಇವಳು ಈತನ ಮನೇಲಿ ಇದ್ಲಪ್ಪ ಅವಳು ಅಂತ ಯಾರೋ ಪ್ರೀತಿ ಪ್ರೇಮ ಮೋಹ ಅಂತ ಮದುವೆ ಆಗ್ಬೋದು. ನಾಳೆ ದಿನ ಒಂದು ಮಾತು ಬಂದಾಗ ನಿನ್ ಮನೇಲಿ ಇದ್ದಿದ್ದೇ ಆಕೆಗೆ ಶಾಪ ಆಗ್ಬಿಡುತ್ತೆ. ಅವತ್ತು ಇದ್ದು ಬಂದ್ಲು ಕಣೋ ಅಂತಾರೆ. ಹೌದು ಸರ್. ಹಾಗಾಗಿ ಎರಡನೇ ಆಪ್ಷನ್ನೇ ಇಲ್ಲ. 2 ವರ್ಷ ಆಗ್ತಿರೋ 4 ವರ್ಷ ಆದ್ಮೇಲೆ ಆಗ್ತಿರೋ ನನಗೆ ನೀನು ನಿನಗೆ ನಾನು ಅಂದ್ಕೊಂಡೆ ಕ್ಲಾರಿಟಿಯಾಗಿ ಹೆಜ್ಜೆ ಇಡಬೇಕು, ಅಥವಾ ನೀವು ಮುಂದುವರಿಬೇಕು, ಅಥವಾ ನೀವು ಅಲ್ಲಿ ಇದ್ದು ತೋರಿಸಬೇಕೇ ಹೊರತು ಇಲ್ಲ ಸರ್ ಓದಿಸ್ತೀನಿ, ಒಂದು 4 ವರ್ಷ ಆದ್ಮೇಲೆ ಅವಳು ನಿಜವಾಗ್ಲೂ ನನ್ನ ಇಷ್ಟಪಡ್ತಿದ್ಲು, ನಾನು ಆಗ್ತೀನಿ ಅಂತ ಗಟ್ಟಿಯಾದ ಸಂಕಲ್ಪ ಮಾಡಿ ಮುಂದುವರಿದ್ರೆ ನೀವಿಬ್ರು ಉದ್ಧಾರ ಆಗ್ತೀರಾ. ಆ ಹೆಣ್ಮಗ್ಳಿ ಈ ಕಥೆಯನ್ನು ಕೇಳ್ತಾ ಇದ್ರೆ ಆ ಹೆಣ್ಮಗ್ಳಿಗೆ ನಾನು ಹೇಳೋದು, ಬಹುಶಃ ಒಂದು ಓದಿಸ್ತೀನಿ, 20-22 ನಾನು ಆಕೆಯನ್ನು ಮದುವೆ ಆಗಲ್ಲ ಅನ್ನೋ ನಿಮ್ಮ ದೊಡ್ಡ ಗುಣ ಅವಶ್ಯವಾಗಿ ಶ್ರೇಷ್ಠವೇ, ಅದು ಬಹಳ ದೊಡ್ಡ ಗುಣವೇ. ಆದ್ರೆ ಆಕೆ ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಆಗ್ಲಿ. ಹೇಳಪ್ಪ ನಿನ್ ಕತೆ ಮುಂದುವರ್ಸೆಯ. ಅಷ್ಟೇ ಸರ್, ನನಗೇನಿಲ್ಲ. ಸೊ ಇವತ್ತಿಗೆ ಮನೇಲಿ ಇದ್ದಾರೆ ಆ ಹೆಣ್ಮಗಳು? ಇದ್ದಾರೆ ಸರ್. ನಿಮ್ ಲೈವ್ ಎಲ್ಲ ಕೇಳಿಸ್ಕೊತಾ ಇದ್ದಾಳೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಇವತ್ತು ಮಾತಾಡ್ತೀನಿ ಅಂತ ಹೇಳಿ ನಿಮ್ ಲೈವ್ ಕೇಳಿಸ್ಕೊತಾ ಇದ್ದಾಳೆ. ಆಗ್ಲಿ ನೋಡಿ ಪಾಪ, ಸ್ವಲ್ಪ ಮನೆಯಲ್ಲಿ ಆ ಥರದ್ದೇನು ವ್ಯವಸ್ಥೆಗಳು ಸರಿ ಇಲ್ಲ ಅಂದಾಗ ಹೆಣ್ಮಗಳನ್ನು ಓದಿಸೋ ನಿರ್ಧಾರ ಮಾಡಿದ್ದೀರಿ. ಆ ಮೂಲಕ ನೀವು ಅವರ ನಾಳೆಗಳಿಗೆ ಜೊತೆ ನಿಂತಿದ್ದೀರಿ. ಅದೇ ಪ್ರಕಾರವಾಗಿ ಅವರು ನಿಮ್ಮ ಜೊತೆ ಜೀವನ ಪೂರ್ತಿ ನಿಂತಾಗ ಒಂದೇನು ಗೊತ್ತಾ, ಈಗ ಒಂದು 4-5 ವರ್ಷ ಏನು ನೀವು ಜೊತೆ ಕಳೀತೀರಿ, ನಿಮ್ಮ ಬಾಂಧವ್ಯ ಗಟ್ಟಿ ಆಗಬೇಕು. ನಿಮ್ಮ ಪರಸ್ಪರ ಇಷ್ಟ ಕಷ್ಟಗಳು ನಿಮಗೆ ಗೊತ್ತಾಗಬೇಕು. ಯಾವುದೇ ರೀತಿ ತಪ್ಪು ಮಾರ್ಗಕ್ಕೆ ಹೋಗದೆ ನಿಮ್ಮನ್ನು ನೀವು ಶುದ್ಧವಾಗಿಟ್ಟುಕೊಂಡು ಬದುಕನ್ನು ಬಹಳ ಗೌರವದಿಂದ ಬದುಕಬೇಕು. ಮದುವೆ ಅಂತ ಆಗ್ತೀರಾ, ಮುಂದೊಂದು ದಿವಸ ನಿಮ್ಮ ಸಂಸಾರ ನಿಮ್ಮ ಜೀವನ ನಡೆಯುತ್ತೆ. ಬಟ್ ತಾಯಿ ಯಾವ ಕಾರಣಕ್ಕೆ ಆ ಹೆಣ್ಮಗಳನ್ನು ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾರೆ, ನಾವೇನೋ ಓದಿಸ್ತಾ ಇದ್ದೀವಿ ಅನ್ನುವಂತಹ ದೊಡ್ಡ ಸ್ಥಿತಿ ಯಾವತ್ತೂ ಬರಬಾರ್ದು. ಏನೋ ನಿಮ್ಮ ಪಾಲಿನ ಕರ್ಮ ನೀವು ಕಳ್ಕೊಳ್ತಾ ಇದ್ದೀರಾ. ಆಕೆಗೆ ಅಕ್ಷರ ಜ್ಞಾನ ಕೊಡ್ತಾ ಇದ್ದೀರಿ. ಆಕೆ ನಾಳೆ ನಿಮ್ಮ ಮನೆಯನ್ನ ಬೆಳಗುತ್ತಾಳೆ. ಗೌರವದಿಂದ ನಡೆಸ್ಕೊಂಡಿದ್ದೀರಿ, ಅದು ನಿಮ್ಮ ದೊಡ್ಡ ಗುಣ. ಬಟ್ ಇನ್ನೊಂದು, ಈ ಯಾರೋ ರಕ್ಷಿತಾ ಫೋನ್ ಮಾಡ್ತಾಳೆ, ನಂಗೆ ಇರಕ್ಕಾಯ್ತಿಲ್ಲ ಅದು ಇದು ಅಂತಾಳೆ. ಅವೆಲ್ಲ ಬೇಡ ಕಣಪ್ಪ, ಅವೆಲ್ಲ ಒಳ್ಳೇದಲ್ಲ. ಏನಂದ್ರೆ ಪ್ರೀತಿ ಮಾಡಿದ್ವಿ, ಜಾತಿ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ನಮ್ಮಿಂದ ದೂರ ಆಗಿ ಅವರು ಇನ್ನೊಬ್ಬರ ಸ್ವತ್ತಾದ್ರು, ಇನ್ನೊಬ್ಬರನ್ನ ಅವ್ರ ಮದುವೆ ಆದ್ರು ಅಂದಾಗ ಅದು ಏನೇ ನೆನಪುಗಳಿರ್ಲಿ, ಅದೇನೇ ಪ್ರೀತಿಗಳಿರ್ಲಿ,
ಎಲ್ಲವನ್ನ ತೊರೆದು ಈಗ ನೀನೊಬ್ಬ ಹುಡುಗನಾಗಿ ಆಕೆ ತನ್ನ ಗಂಡನಿಗೆ ಗೊತ್ತಿಲ್ದಂಗೆ ನಿಮಗೇನೋ ಫೋನ್ ಮಾಡ್ತಿದ್ದಾಳೆ ಅಂದಾಗ ನೀವು ಅದನ್ನ ಹೌದಾ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳಕ್ಕೂ ಫೋನ್ ಎತ್ತಬಾರ್ದು. ಹ್ಮ್ ಯಾಕಂದ್ರೆ ನಾಳೆ ಅವಳ ಸಂಸಾರ ಹಾಳಾಗಿ ಅಥವಾ ನಾಳೆ ಅವನ, ಯಾಕಂದ್ರೆ ನಿನಗೂ ಗೊತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವಳು ಗಂಡಂಗೆ ಮೋಸ ಮಾಡ್ತಾವಳೆ. ಹೌದು ಸರ್. ಹಂಗೂ ಇಷ್ಟ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಟು ಆಚೆ ಬಂದು ಬೇರೆ ಮದುವೆ ಆಗಲಿ ಅಥವಾ ಇನ್ನೇನೋ ಆಗಲಿ. ಹ್ಮ್ ಆದರೆ ನಾಳೆ ದಿನ ಏನೋ ಒಂಚೂರು ಎಡವಟ್ಟಾಗಿ ಆಕೆ ಸಿಗಾಕೊಂಡು ಎಲ್ಲ ಫೋನ್ ಲಿಸ್ಟ್ ತೆಗೆಸ್ದಾಗ ನೀನು ದೊಡ್ಡ ಅಪರಾಧಿಯಾಗಿ ನಿಂತು ಬಿಡ್ತೀಯ. ಹೌದು ಸರ್. ನೀನೇನೋ ಬೇಡ ಅನ್ನಕ್ಕೆ ಫೋನ್ ಎತ್ತಿದೀಯ ಅಂತಲೇ ಅಂದ್ಕೊಳ್ಳೋಣ. ಹ್ಮ್ ಆದರೆ ನೀನು ಫೋನ್ ಎತ್ತಿಬಿಟ್ಟು ಏನು ಹೇಳಿದೆ ಅನ್ನೋದು ಯಾರೂ ಕೇಳಿಸ್ಕೊಳ್ಳೋ ತಾಳ್ಮೆ ಇರಲ್ಲ ಅವತ್ತಿಗೆ. ಹೌದು ಸರ್. ಫೋನ್ ಎತ್ತಿದ್ದ, ಕಾಂಟ್ಯಾಕ್ಟಲ್ಲಿ ಇದ್ದ, ಇಷ್ಟೇ, ನೀನು ಬಲಿ ಆಗ್ಬಿಡ್ತೀಯ. ಹೌದು ಸರ್. ಅದಕ್ಕೆ ಈ ಥರದ್ದೆಲ್ಲ ಬಹಳ ಸೂಕ್ಷ್ಮ ವಿಚಾರ. ಫೋನ್ ಎತ್ತೋದು, ಅಯ್ಯೋ ಇಲ್ಲ ನಿನ್ನ ಗಂಡನ ಜೊತೆ ನೀನು ಬದುಕವ, ಅಯ್ಯೋಯ್ಯೋ ಇಲ್ಲ ಕಣವ, ನೀನು ಧರ್ಮ ಹೇಳಕ್ಕೂ ಫೋನ್ ಎತ್ತಂಗಿಲ್ಲ. ಹೌದು. ಯಾಕಂದ್ರೆ ಇವೆಲ್ಲ ಎಲ್ಲಿಗೋಗಿ ನಿನ್ನ ಧರ್ಮದ ಉಪದೇಶ ಅಲ್ಲಿ ಯಾವಾಗ ನೀನೇ ವಿಕ್ಟಿಮ್ ಆಗಿರ್ತೀಯ, ನಿನ್ನ ವಿಕ್ಟಿಮಿಂದ ಬರೋ ದೊಡ್ಡ ಉಪದೇಶವೂ ಕೂಡ ಈ ಜಗತ್ತು ಸ್ವೀಕಾರ ಮಾಡಲ್ಲ. ಹೌದಲ್ಲ? ಹೌದು ಸರ್. ಅದು ಹೆಂಗೆ ಅಂದ್ರೆ ಭಗವದ್ಗೀತೆ ಕೃಷ್ಣನಿಂದ ಬಂತೋ ಅದನ್ನ ಭಗವದ್ಗೀತೆ ಅಂದ್ರು. ಇದೇ ಭಗವದ್ಗೀತೆಯನ್ನು ದುಶ್ಯಾಸನ ಹೇಳಿದ್ರೆ ಬೆಲೆನೇ ಕೊಡ್ತಿರ್ಲಿಲ್ಲ. ಹೌದು ಸರ್. ಹಂಗೆ ನೀನೇ ಹಿಂದೆ ಲವ್ ಮಾಡ್ತಿದ್ದವನು ಅಥವಾ ಇವತ್ತು ಅವಳು ತನ್ನ ಗಂಡ ಇಲ್ದಾಗ ನೀನು ಫೋನ್ ಮಾಡಿ ಮಾತಾಡಿ ನಾಳೆ ಏನೋ ಮಿಸ್ ಆಗಿ ಸಿಗಾಕೊಂಡ್ಲು ಅಥವಾ ಇನ್ನೇನೋ ಎಡವಟ್ಟಾಯಿತು, ಅವಾಗ ಒಂದು ಕಡೆಯಿಂದ ಎನ್ಕ್ವೈರಿಗೆ ಇಳಿದಾಗ ನೀನು ಅದು ಹೇಳ್ತಾರಲ್ಲ, ಹಣ್ಣು ತಿಂದವನು ತಪ್ಪಿಸ್ಕೊಂಡ ಸೆಪ್ಪೆ ತಿಂದವನು ಸಿಗಾಕೊಂಡ ಅನ್ನಂಗೆ ಮಾತಾಡಿ ಕೆಟ್ಟವನಾಗ್ಬಿಡ್ತೀಯ. ಅಂಥವೆಲ್ಲ ಮಾಡಬಾರ್ದು. ಕಲ್ಪನೆ ಮಾಡ್ಕೊಳ್ಳಪ್ಪ, ಪ್ರೀತಿ ಇರುತ್ತೆ, ಎಲ್ಲ ಇರುತ್ತೆ ಮದುವೆಗೆ ಮುಂಚೆ ನಿಜ. ಆದರೆ ಮದುವೆ ಆದ ನಂತರ ನಿಯತ್ತಾಗಿರ್ಬೇಕು. ಅದಕ್ಕಿಂತ ದೊಡ್ಡ ಶ್ರೇಷ್ಠ ಗುಣವಿಲ್ಲಯ್ಯ. ಮದುವೆಗೆ ಮುಂಚೆ ಅಥವಾ ಕಾಲೇಜು ಓದೋ ಟೈಮಲ್ಲಿ ಇವೆಲ್ಲ ಕೆಲವು ಗೊಂದಲಗಳು ನಡೆದಿರ್ತವೆ. ಆದರೆ ಯಾವಾಗ ಬದುಕಿಗೆ ಗಂಡನೇ ನಾರಾಯಣ, ಹೆಂಡತಿಯೇ ಮಾತೆ ಲಕ್ಷ್ಮಿ, ಇವನೇ ಗಂಡನೇ ಪರಮ ಶಂಕರ ಈಶ್ವರ, ಹೆಂಡತಿಯೇ ಪಾರ್ವತಿ, ಹಿಂಗೆ ಅಂದ್ಕೊಂಡು ಬದುಕಿದ್ರೆ ಜೀವನವೂ ಚಂದ, ಬದುಕು ಚಂದ, ನೆಮ್ಮದಿಯಾಗಿರ್ತೀರ. ಇಲ್ಲ ನಾನು ಮದುವೆ ಆದಮೇಲೂ ಆ ಹುಡುಗನ್ನ ಅಥವಾ ನನ್ನ ಲವ್ವರು ಅಥವಾ ನನಗಿಷ್ಟ, ನೀನಿವತ್ತು ಹಿಂಗೆ ಮಾಡ್ತೀಯ, ಅದೇ ಕರ್ಮ ನಾಳೆ ನೀನು ಮದುವೆ ಆದಮೇಲೆ ಯಾರೋ ನಿನ್ನ ಬದುಕಲ್ಲಿ ಬರೋಳು ತನ್ನ ಲವ್ವರ್ ನೆನೆಸ್ಕೊಂಡು ಫೋನ್ ಮಾಡಿಕೊಂಡು ನೀನು ಇಲ್ದಾಗ ಆಟಗಳು ಆಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಬದುಕು ಏನಾಗಬೇಕು? ಅಥವಾ ನಿನಗೆ ಗೊತ್ತಾದ್ರೆ ಸತ್ತೋಗ್ಬಿಡ್ತೀಯ. ಯಾವುದು ನನ್ನ ಬದುಕಲ್ಲಿ ಆಗಬಾರ್ದು ಅಂತ ನಾನು ಅಂದ್ಕೊಳ್ತೀನೋ ಅದನ್ನ ನಾನು ಇನ್ನೊಬ್ಬರ ಬದುಕಿಗೂ ಮಾಡಬಾರ್ದು. ಹೌದು ಸರ್. ನನ್ನ ಬದುಕಲ್ಲಿ ನಾನು ಹೆಂಡ್ತಿ ನಾನು ಇಲ್ದಾಗ ಯಾವನ್ನೋ ಕರ್ಸ್ಕೊಳ್ಳಿ ಸರ್, ನನ್ಗೇನ್ ಬೇಜಾರಿಲ್ಲ ಅನ್ನೋದಾದ್ರೆ ಓಕೆ ಮಾಡ್ಕೊಳಪ್ಪ. ಇಲ್ಲ ಸರ್, ನನಗೂ ಅರ್ಥ ಆಗುತ್ತೆ ಸರ್. ಯಾಕಂದ್ರೆ ನಾನ್ ತುಣಿಯೋದಾರೆ ಅವರು ತುಣಿಯೋದು. ಹೌದಲ್ಲ? ಅದಾಗಬಾರ್ದು. ಅದನ್ನ ಯಾರೋ ಗುರುಗಳು ಹೇಳ್ಬಿಟ್ಟು ನಿಲ್ಸೋದಲ್ಲ, ಅದು ಅನ್ನ ತಿನ್ನೋ ಯಾರಿಗಾದ್ರೂ ಅರ್ಥ ಆಗುತ್ತಲ್ವಾ? ಅದಕ್ಕೆ ಮನೆಗೊಬ್ಳು ದೇವತೆ ಅಂತ ಹೆಣ್ಮಗಳನ್ನ ಕರೆಸ್ಕೊಂಡಿದ್ದೀರಾ ಅಥವಾ ಓದಿಸ್ತಾ ಇದ್ದೀರಾ, ಅದರಲ್ಲೇ ಭವಿಷ್ಯವನ್ನ ನಿರ್ಧಾರ ಮಾಡಿ ಅದಕ್ಕೆ ಯೋಜನೆಗಳನ್ನು ರೂಪಿಸಿ ಅದರಲ್ಲೇ ನೀವು ನಿಮ್ಮ ಬದುಕನ್ನು ಅರಳಿಸಿಕೊಳ್ಳಿ. ಅದನ್ನು ಬಿಟ್ಟು ಓಕೆ ಆ ಹೆಣ್ಣಿಗೆ ಯಾಕೋ ಅವ್ರ ಮನೆಯವ್ರು ಒತ್ತಾಯ ಮಾಡಿದ್ರು, ಇನ್ನೇನೋ ಮಾಡಿದ್ರು, ಸಾಧ್ಯವಾದ್ರೆ ಡೈವರ್ಸ್ ಕೊಟ್ಟು ಇನ್ನೊಂದಾಗ್ಲಿ ಅಥವಾ ಆಕೇನೋ ನಿರ್ಧಾರ ಮಾಡ್ತಾಳೆ. ಬಟ್ ನನಗಿಲ್ಲಿ ಏನು ಬಹಳ ದೊಡ್ಡ ಅಪರಾಧ ಅಥವಾ ತುಂಬ ನಿಮಗೆ ಎಚ್ಚರಿಸ್ತಾ ಇರೋದು ಅಂದರೆ, ನೀವು ಆ್ಯಕ್ಚುಲಿ ಇಲ್ಲ ಕಣವ ನಿನ್ನ ಗಂಡನ ಜೊತೆ ನೀನು ಬಾಳು ಅಂತ ಹೇಳಲಿಕ್ಕೆ ನೀವೇನು ಫೋನ್ ಎತ್ತಾ ಇದ್ದೀರಿ, ನೆನ್ಪಿಟ್ಕೊಳ್ಳಿ, ಇದು ಮುಂದೊಂದು ದಿವಸ ನಿಮಗೆ ಭಾಳ ದೊಡ್ಡ ಮುಳ್ಳಾಗುತ್ತೆ. ಅದು ನಿಮ್ಮ ಜೀವವನ್ನು ತೆಗೆದು ಹಾಕಬಹುದು. ಅದನ್ನ ನಿಲ್ಲಿಸಿ. ಯಾಕಂದ್ರೆ ಹಾಗೆ ಏನು ಮಾಡ್ತಿದ್ದಾಳೆ ಅದು ವಾಸ್ತವವಾಗಿ ಯಾವುದೇ ಒಬ್ಬ ಪುರುಷ ಒಪ್ಕೊಳ್ಳುವಂಥದ್ದಲ್ಲ. ಬಟ್ ಕೆಲವೊಮ್ಮೆ ಬದುಕಲ್ಲಿ ತಪ್ಪು ಮದುವೆಗಳು, ತಪ್ಪು ಆಯ್ಕೆಗಳು ನಡೆದಾಗ ಹೊರಗಡೆ ಬರ್ಲಿಕ್ಕೆ ಅವಕಾಶ ಇದೆಯಲ್ಲ. ಅಕ್ರಮ ಬೇರೆ, ಡೈವರ್ಸ್ ಬೇರೆ. ಡೈವರ್ಸ್ನ ಅಕ್ರಮ ಅಂತ ಹೇಳಕ್ಕಾಗಲ್ಲ, ಹೌದಲ್ಲ? ಹೌದು ಸರ್. ಅಥವಾ ನಮಗೆ ಅವರು ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ ಬದುಕೋಕೆ ಆಗ್ತಿಲ್ಲ, ಏನೋ ಮನೆಯವ್ರ ಒತ್ತಾಯಕ್ಕೆ ಆಗ್ಬಿಟ್ಟು ನಮಗೀಗ ಸಾಯುವಷ್ಟು ಆಗ್ತಾ ಇದೆ, ಪರಸ್ಪರ ಒಬ್ರಿಗೊಬ್ರ ಜೊತೆ ಇರ್ಲಿಕ್ಕೆ ಆಗಲ್ಲ ಅಂದಾಗ ಡೈವರ್ಸ್ ತಗೊಳ್ಳೋದಿದೆಯಲ್ಲ. ಅಂದರೆ ಪ್ರೀತಿಯಿಂದ ಒಂದಾಗುವುದು ಎಷ್ಟು ಶ್ರೇಷ್ಠವೋ, ಕೆಲವೊಮ್ಮೆ ಅದು ಆಗಲ್ಲ ಅಂದಾಗ ಬಿಡುಗಡೆ ಆಗುವುದು ಅಷ್ಟೇ ಶ್ರೇಷ್ಠ. ಅದು ಅಕ್ರಮ ಅಂತ ಆಗಲ್ಲ, ಅದು ಅನೈತಿಕ ಅಂತ ಆಗಲ್ಲ. ಆದರೆ ಯಾವಾಗ ಇಷ್ಟವಿಲ್ಲದ ಗಂಡನ ಜೊತೆ ಇದ್ದು, ಗಂಡನ ಮುಂದೆ ನಗ್ನಗ್ತಾ ಇದ್ದು, ಅವನ ಆಚೆ ಹೋದ ಮೇಲೆ ಇನ್ನೊಂದು ಯಾವುದೋ ಪುರುಷನ ಜೊತೆ ಮಾತನಾಡುವ ಧೈರ್ಯ ತೋರ್ತಾಳೆ,
ಆ ಕ್ಷಣದಿಂದಲೇ ಅದು ಅನೈತಿಕ ಅಂತ ಕರೆಸಿಕೊಳ್ಳುತ್ತೆ ಮತ್ತು ಅಲ್ಲಿಂದ ರಕ್ತದ ಕಲೆಗಳು ಒಂದಕ್ಕೊಂದು ಜಾಯಿನ್ ಆಗ್ತಾ ಹೋಗ್ತವೆ. ಹೌದು ಸರ್. ಮುಂದೊಂದು ದಿನ ಅದು ತುಂಬಾ ವಿಶಾಲವಾಗಿ ಹರಡುತ್ತೆ ಆ ರಕ್ತ. ಹ್ಮ್. ಹಾಗಾಗಿ ಇಲ್ಲಿ ನಿಮಗೆ ಹಿಂದೆ ಆಕೆಯೊಂದಿಗೆ ಏನೇ ನೆನಪುಗಳಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನೋ ಪ್ರೀತಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಧರ್ಮದ ಮುಂದೆ ಯಾವುದು ಮುಖ್ಯವಲ್ಲಯ್ಯ. ಅದನ್ನು ಬಿಟ್ಟು ಪಾಪ ನೋಡಿ, ತಂದೆ ಓದ್ ಕಾಲದಿಂದ ಹಿಡಿದು ನಿಮ್ಮ ತಾಯಿ ತಂಗಿ ಇವರೆಲ್ಲರ ಕುರಿತು ಎಷ್ಟು ಕಾಳಜಿ ಮಾಡಿದ್ರಿ. ನಿಮ್ಮಂಥ ಅಣ್ಣ ಇರಬೇಕು. ಯಾಕಂದ್ರೆ ಪ್ರತಿ ಬಾರಿ ಬದುಕಿನ ಯಾವುದೋ ಒಂದಷ್ಟು ತಪ್ಪು ಹೆಜ್ಜೆಗಳಲ್ಲಿ ಸುಖ ಸಿಗುತ್ತೆ ಅಂತ ಬಂದಾಗ, ಇಲ್ಲ ನನಗೆ ನನ್ನ ತಂಗಿ ನನ್ನ ಮನೆಯ ಗೌರವಕ್ಕಿಂತ ನನಗೆ ಸುಖ ಮುಖ್ಯವಲ್ಲ ಅಂತ ಯೋಚಿಸುವ ಒಬ್ಬ ಅಣ್ಣ ಆಗಿದ್ದೀಯಾ ನೀನು ಶ್ರೇಷ್ಠ. ಅದರಲ್ಲಿ ನೀನು ಅದ್ಭುತ ಕಣೆಯ. ಮನೆ ಕಟ್ತಾ ಇದೀಯಾ, ಬದುಕು ಚೆನ್ನಾಗಿದೆ, 4 ಜನರ ಮುಂದೆ ಗೌರವದಿಂದ ಬದುಕಿದ್ದೀಯ. ಆದರೆ ಹೆಣ್ಣಿನ ವಿಚಾರದಲ್ಲಿ ಮನುಷ್ಯ ಕೆಟ್ಟರೆ ಹೆಣ್ಣು ಹೊನ್ನು ಮಣ್ಣು ಇದರಲ್ಲೇ ಕೆಡಬೇಕು ಅಲ್ವನಪ್ಪ? ಹೌದು ಸರ್. ಹಾಗಾಗಿ ನನ್ನದಲ್ಲದ ಹೆಣ್ಣು ಹೊನ್ನು ಮಣ್ಣು, ನನ್ನದಲ್ಲದ ಹೆಣ್ಣು ಹೊನ್ನು ಮಣ್ಣಿನ ವಿಚಾರದಲ್ಲಿ ಯಾರು ಮೌನ ವಹಿಸ್ತಾನೆ, ಯಾರು ಅದನ್ನ ದೂರ ಇಟ್ಟು ಬದುಕ್ತಾನೆ, ಅವನೇ ಪರಮಶ್ರೇಷ್ಠ. ಅವನು ಬುದ್ಧನಿಗಿಂತ ಹೆಚ್ಚು ಶಾಂತಿಯನ್ನು ಅನುಭವಿಸ್ತಾನೆ ಬದುಕಲ್ಲಿ. ನಿನ್ನದು ಅಂತ ಆದಾಗ ನೀನು ಅದನ್ನು ಅನುಭವಿಸು. ಅದು ಹೆಣ್ಣೋ ಹೊನ್ನೋ ಮಣ್ಣೋ ನಿನ್ನದಲ್ಲ ಅಂದಾಗ, ಅದರಲ್ಲೂ ಇನ್ನೊಬ್ಬರ ಈಗ ಅಲ್ಲಿ ಯಾವುದೋ ಒಂದು ಪಾಳು ಬಿದ್ದಿದೆಯಪ್ಪ ಭೂಮಿ, ಅದಕ್ಕೆ ಯಾರು ಓನರೇ ಇಲ್ಲ ಅಂದಾಗ ನಾನು ಅದನ್ನ ಹಬ್ಬ ಅಂದ್ರೆ ಪಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ಓನರೇ ಇಲ್ಲ. ಆ ಹೊಲ ಸರ್ಕಾರ ಗಮನಕ್ಕೆ ತಂದೋ ಏನೋ ನಾನು ಪಡ್ಕೊಳ್ಬೋದು. ಅಥವಾ ಆಕೆಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂದಾಗ ನಾನು ನಿನ್ನ ಮದುವೆ ಆಗ್ತೀನಿ, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ನೀನು ಹೇಳು. ಅದೇ ಬೇರೆಯವ್ರ ಮದುವೆ ಆಗಿರೋ ಒಂದು ಹೆಣ್ಣು, ಅಲ್ಲಿ ಓನರ್ ಇದ್ದಾನ ಅವನು, ಅವಾಗ ನಾನು ಹೆಂಗಿರ್ಬೇಕು ಅಲ್ವಾ? ಇಲ್ಲ, ಇರ್ಲಿ, ಈ ವಿಚಾರದಲ್ಲಿ ಬ್ಲಾಕ್ ಮಾಡಿ ಸಂಪೂರ್ಣ ಅದನ್ನು ಬಂದ್ ಮಾಡು. ಇಲ್ಲಾಂದ್ರೆ ಎಲ್ಲ ಡಿಜಿಟಲ್ ಕಾಲ ಕಣೆಯ. ನೀನು ಚಿಕ್ಕದಾಗ ಹಲೋ ಅಂದಿರೋವೆಲ್ಲ ರೆಕಾರ್ಡ್ ಆಗಿರ್ತವೆ. ಹಾಗಾಗಿ ಇಷ್ಟು ವರ್ಷ ಚೆನ್ನಾಗಿ ಬಾಳಿ ಬದುಕೊಂಡು ಯಾರ ಪಾದಕ್ಕೂ ಸಿಗದೆ, ಯಾರ ಕಾಲದ ಸಿಕ್ಕು ಕಸವಾಗದೆ 4 ಜನದ ಮುಂದೆ ಬಾಳಿ ತೋರಿಸ್ಬೇಕು ಅಂತ ಬದುಕು ಬಂದ ನೀವು ಈ ವಿಚಾರದಲ್ಲಿ ಬಂತು ಅಂದ್ರೆ ಅನುಭವಿಸೋದು ಬೇಡ. ಆ ಹೆಣ್ಮಗಳನ್ನ ಕಾಲಕ್ರಮೇಣ ಓದಿಸಿ ಮದುವೆ ಆಗಿ ಚೆನ್ನಾಗಿ ಬದುಕಿ. ಸರ್ ಇಟ್ಲೇ ಬಂದು ಕೊಡ್ತೀವಿ ಮಾತಾಡಿ. ಇಟ್ಲೇ ಬಂದು ಸರ್ ಕೊಡ್ತೀನಿ ನೋಡಿ ಮಾತಾಡಿ. ತಗೊಳಪ್ಪ, ಎಲ್ಲೇ ಬಂದ್ರು. ಹಲೋ, ನಮಸ್ಕಾರ ನವ್ವ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಬಹಳ ಚೆನ್ನಾಗಿದ್ದೀನವ್ವ. ಎಷ್ಟು ವರ್ಷ ನಿಮ್ಗೆ? 16 ವರ್ಷ. 16? 17. ಇನ್ನೊಂದ್ಸಲಿ 17 ಅಂದ್ರೆ ನೆಕ್ಸ್ಟ್ 18 ಅಂತೀರಾ ಅನ್ಸುತ್ತೆ. ಇಲ್ಲ ಇಲ್ಲ, ಊಟ ಮಾಡಿದ್ರಾ? ಓ ಆಯ್ತವ, ನಿಮ್ದಾಯ್ತಾ? ನಮ್ದಾಯ್ತು. ಏನು ಓದೋದು ನೀವು? ಏನು ಓದ್ತಾ ಇರೋದು? ಫಸ್ಟ್ PUC. ಫಸ್ಟ್ PUC. 10ನೇ ಕ್ಲಾಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದ್ರಿ? 359. ಎಷ್ಟು? 359. 359 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅದು? ಅದು 59%. ಓಕೆ, ಆಯ್ತು. ಓದೋಕೆ ಇಷ್ಟ ಇತ್ತ ನಿಮಗೆ ತುಂಬಾ? ಇಷ್ಟ ಇತ್ತು. ಅಂದ್ರೆ ನಿಮಗೆ ಅಪ್ಪ ಅಮ್ಮ ಇದಾರ? ಅಪ್ಪ ಇಲ್ಲ, ಅಮ್ಮ ಅವರೇ. ಅಮ್ಮ ಅವರು ಊರಲ್ಲಿ ಅವರ? ಊರಲ್ಲಿ ಐತೆ. ಓಕೆ, ಅವ್ರು ಒಬ್ಬರೇ ಇರ್ತಾರಾ? ಆಗ್ಲವ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೋಡಿ ಪಾಪ, ಅವರು ನೀವು ಚೆನ್ನಾಗಿ ಓದ್ಲಿ ಸರ್, ಅವ್ರು ಇನ್ನೂ 4 ವರ್ಷ 5 ವರ್ಷ ಅಂತ ಹೇಳ್ತಿದ್ರು. ಓದಿ ಓದಿ ಚೆನ್ನಾಗಿ ಓದಿ, ಡಿಗ್ರಿ ಮುಗಿಸ್ಕೊಳ್ಳಿ. ಆಗ್ಲವ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕಾರ್ಯಕ್ರಮ ನೀವು ನೋಡ್ತೀರಾ? ನೋಡ್ತೀನಿ. ಅಡ್ಗೆ ಎಲ್ಲ ಮಾಡ್ತೀರಾ? ಮಾಡಕ್ ಬರಲ್ಲ. ಬರಲ್ಲ? ಕಲಿತಾ ಇದ್ದೀನಿ. ತಗೊಳಪ್ಪ, ಕಲಿತಾ ಇದ್ದೀರಾ? ನಿಮ್ ಕಡೆ ಮುದ್ದೆ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಓಕೆ, ನೀವು ಮುದ್ದೆ ಊಟ ಮಾಡ್ತೀರಾ? ಮಾಡಲ್ಲ. ನೀವು ಮುದ್ದೆ ತಿನ್ನಲ್ವಾ? ಓಕೆ, ಬಟ್ ಮತ್ತೆ ಬರೀ ಅನ್ನ ಊಟ ಮಾಡೋದು ಅಷ್ಟೇನಾ ನೀವು? ಅನ್ನ ನಾಷ್ಟ. ಅನ್ನ ನಾಷ್ಟ. ಓಕೆ, ನಿಮ್ಮ ಮನೇಲಿ ಮುದ್ದೆನೇ ಮಾಡಲ್ವಾ ಅಥವಾ ನೀವು ಮುದ್ದೆ ತಿನ್ನಲ್ವಾ? ಮನೇಲಿ ಮಾಡ್ತಾರೆ. ನೀವು ತಿನ್ನಲ್ವಾ? ನಾವು ತಿನ್ನಲ್ಲ. ಯಾಕೆ? ಬಾಯಿ ಗಂಟು ಕಲ್ತತೆ ಅಂತಲ್ಲ.
ಅವಾಗಿಂದನು ತಿಂದ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ. ಈ ಒಳ್ಳೆ ಆಹಾರ ಕಣವಾ. ಆ ತಿಂದೆ ಒಂಥರ ಹೊಟ್ಟೆ ನೋಯ್ತದೆ, ಅದಕ್ಕೆ ತಿನ್ನಲ್ಲ. ತೆಳ್ಳಗೆ ತಿರುಗಬೇಕು. ತೆಳ್ಳಗೆ ತಿರುಗಿ ಓಲಿ ಅಂಬ್ಲಿ ಥರನಾದ್ರೂ ಮಾಡಿಕೊಂಡು ಕುಡಿಬೇಕು. ಆರೋಗ್ಯಕ್ಕೆ ಒಳ್ಳೆ ಆಹಾರ. ಆಯ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ ಬಾ. ಮನೇಲಿ ನೀವು ಒಟ್ಟು 3 ಜನ ಇರೋದ ಈಗ? ಹಾ ಆಗ್ಲಿ ತಾಯಿ, ಚೆನ್ನಾಗಿ ಓದು. ಸಿಕ್ಕಿರೋ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಸಹವಾಸದಲ್ಲಿ ಬದುಕಿ ಚೆನ್ನಾಗಿ ಬಾಳ ಬದುಕವ. ನಿನಗೆ ಶುಭವಾಗ್ಲಿ. ಒಳ್ಳೇದಾಗ್ಲವ. ಥ್ಯಾಂಕ್ ಯು ಸರ್. ಆಗ್ಲವ. ಕುಡಿ ಅವ್ರಿಗೆ ಕುಡಿ. ಹಾ ಕೊಟ್ಟೆ ಸರ್. ಆಯ್ತು ಗಣಪ. ರಕ್ಷಿ ತುಂಬಿಟ್ರೆ ನಿನ್ ಜೀವನ ಚೆನ್ನಾಗಿರ್ತದ ನೋಡು. ಅದು ಬಿಟ್ಟು ಅಲ್ಲ, ನಿನ್ಗೆ ಎಷ್ಟು ಧೈರ್ಯ ಈ ಹುಡುಗಿ ಮುಂದೆ ಈ ಕತೆ ಹೇಳ್ತೀಯಲ್ಲ ನೀನು? ಇಲ್ಲ ಸರ್, ಯಾಕಂದ್ರೆ ನನ್ನ ಮನ್ಸು ಏನೋ ನನಗೆ ಗೊತ್ತಿಲ್ಲ. ಅದು ಇರ್ಲಿ ತೊಂದ್ರೆ ಇಲ್ಲ. ಅದು ಓಪನ್ ಅಪ್ ಆಗಿ ಹೇಳಿದ್ದೀರಿ, ಹಂಗಂತ ನಿಮ್ಮಲ್ಲಿ ಕೆಟ್ಟದ್ದಿದೆ ಅಂತಲ್ಲ. ಹೆಣ್ಮಕ್ಳಿಗೂ ನೀವೆಲ್ಲ ತಿಳಿಸಿ ಹೇಳಿರೋದ್ರಿಂದ ಆಕೆ ಏನ್ ತಪ್ಪು ತಿಳ್ಕೊಳಲ್ಲ. ತೊಂದ್ರೆ ಇಲ್ಲ. ನಾನು ಅದೇ ಆಶ್ಚರ್ಯ ಅನ್ಕೊಂಡು ಇದೇನಪ್ಪ ಹುಡುಗಿ ಅಲ್ಲೇ ಐತಿ, ಇವ್ರು ಹಿಂಗೆ ಹೇಳ್ತಾವ್ರೆ ಅಂತ. ನನ್ನ ಇತ್ತು ತಾಯಿ ಹತ್ರ ಹಿಡ್ಕೊಂಡಿದೀನಿ ಸರ್, ನನ್ನ ತಂಗಿ ಹತ್ರ ಹಿಡ್ಕೊಂಡಿದೀನಿ. ಅಂದ್ರೆ ಇಲ್ಲ, ಊರ್ ಗೌಡ್ರ ಹತ್ರ ಬಿಟ್ರೆ ಎಲ್ಲಾರ ಹತ್ರ ಹೇಳ್ಕೊಂಡಿದ್ಯಾ? ಈಗ ನನ್ನ ಯಾಕಂದ್ರೆ ನಾಳೆ ದಿನ ಏನಾರ ಸಮಸ್ಯೆ ಆಗುತ್ತೆ ಅಂದ್ರೆ ಅವರೇ ಬಂದು ನಿಂತ್ಕೊಳ್ಳೋದಲ್ವಾ ಸರ್? ಸಮಸ್ಯೆ ಏನೂ ಆಗಲ್ಲ, ಅದನ್ನು ಬಿಡು. ಬದುಕಲ್ಲಿ ಏನ್ ಸಮಸ್ಯೆನೂ ಬೇರೆ ಸಮಸ್ಯೆಗಳಿದ್ದದ್ದೇ. ಬಟ್ ಹೀಗೆ ಪರಸ್ತ್ರೀ ವಿಚಾರದಲ್ಲಿ ಈ ಮಟ್ಟಿಗೆ ತಲ್ಲೀನಾಗೋದು ಒಳ್ಳೇದಲ್ಲ. ಅದು ಬಿಟ್ಟು ಆರಾಮಾಗಿ ಬದುಕಪ್ಪ. ನಿನ್ನ ಮನೆ ಪೂರ್ಣಗೊಳ್ಳಿ, ಗೃಹ ಪ್ರವೇಶವಾಗ್ಲಿ, ಆ ಮನೆಯಲ್ಲಿ ತಾಯಿ, ನೀವು, ಈ ಹೆಣ್ಮಗಳು, ತಂಗಿ ಎಲ್ಲ ಚೆನ್ನಾಗಿ ಬಾಳುವಂತಾಗ್ಲಿ. ದೇವರು ಶಕ್ತಿ ಕೊಟ್ಟಿದ್ದಾನೆ. ತಪ್ಪಾದದ್ದಕ್ಕೆ ಅದನ್ನು ಬಳಸಬೇಡಪ್ಪ. ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಯ್ಯ. ಸರ್ ಅಯ್ಯೋ ಪಾಪ, ಏನೋ ಹೇಳ್ತಾ ಇದ್ರು, ಮಿಸ್ ಆಯ್ತು. ಗೋವಿಂದ ನೋಡಿ, ನಾನೊಂದು ಹುಡುಗಿ ಪ್ರೀತಿ ಮಾಡ್ತಿದ್ದೆ ಸಾ, ಮದುವೆ ಆಗ್ಬಿಟ್ಟಿದೆ ಸಾ. ನಾನು ಹೊರಗಡೆ ಒಂದು ಬೇಕರಲ್ಲಿ ಬ್ರೆಡ್ ತಿಂದ್ರು ಹೇಳಕ್ಕಿಂತ ಮುಂದೆ ನೋಡ್ತೀನಿ. ಮೆಚ್ಚಬೇಕಾದ್ದೆ ನಿನ್ನ ಧೈರ್ಯ. ಆದ್ರೆ ಬ್ಯೂಟಿಫುಲ್ ಕಣೆಯ ನೀನು. ಎಲ್ಲ ಹೇಳ್ಕೊಂಡು ಮನಸ್ಸು ಹಗುರ ಮಾಡ್ಕೊಂಡ್ಬಿಟ್ಟೆ. ಒಳ್ಳೇದಾಗಲಿ. ನಾನು ಹೇಳಿದ ವಿಚಾರಗಳು ತಲೆಯಲ್ಲಿ ಇಟ್ಕೊಳ್ಳಪ್ಪ. ಹಾಗೆ ಪ್ರೀತಿಸಿದ ಹುಡುಗಿ ಮದುವೆ ಆಗೆಲ್ಲೋ ಇದ್ದಾಳೆ, ಚೆನ್ನಾಗಿರಲಿ. ಎಲ್ಲಿದ್ರೂ ಚೆನ್ನಾಗಿರಲಿ ಅನ್ನೋದು ಅಷ್ಟೇ ಒಬ್ಬ ಪ್ರೇಮಿಯಾಗಿ ನೀನು ಮಾಡ್ಬೋದು. ಅದು ಬಿಟ್ಟು ಮತ್ತೆ ಕನೆಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋದರೆ ಬದುಕು ಇನ್ನೆಂದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗಲ್ಲ. ಅಷ್ಟು ದೊಡ್ಡ ಡ್ಯಾಮೇಜ್ ಆಗ್ಬಿಡುತ್ತೆ ಬದುಕು. ಆಯ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ.